ನಮಸ್ಕಾರ, ನಾನು ನಿಮ್ಮ ಗಂಗಾವತಿ ಪ್ರಾಣೇಶ್. ಸ್ಯಾಂಡಲ್ವುಡ್ ಟಾಕೀಸ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಾಯ ಸಹಕಾರ ಸ್ಯಾಂಡಲ್ವುಡ್ ಟಾಕೀಸ್ ಈ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ. ಈಗಾಗಲೇ ನಿಮ್ಮೆಲ್ಲರ ಸಹಾಯ ಸಹಕಾರ 3 ಲಕ್ಷ ಗಡಿಯನ್ನು ದಾಟಿರೋ ಸಂತೋಷದ ಪ್ರಯುಕ್ತ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದವ್ರು ಬಿಡಿ, ಆಗದೇ ಇದ್ದವ್ರನ್ನ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನಿತ್ಯ ಈ ಚಾನೆಲ್ನ ಯೂಟ್ಯೂಬನ್ನು ನೋಡ್ತಾ ಇರಿ. ಈ 3 ಲಕ್ಷ ಸಂತೋಷ ಕೊಟ್ಟಿದೆ. ಇದು 3 ಕೋಟಿಯನ್ನು ಮಾಡೋ ಹೊಣೆ, ಜವಾಬ್ದಾರಿ ನಿಮ್ಮದು. ಕಲಾವಿದರನ್ನು ಬೆಳೆಸಿ ಕನ್ನಡ ಸಾಹಿತ್ಯವನ್ನು ಉಳಿಸೋಣ, ಹಾಸ್ಯ ಸಾಹಿತ್ಯವನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ಯಾಂಡಲ್ವುಡ್ ಟಾಕೀಸ್ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ, ಚಂದಾದಾರ ಆಗಿರದೇ ಇದ್ರೆ ಇವತ್ತೇ ಚಂದಾದಾರರಾಗಿ. ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕನ್ನಡ, ಜೈ ಭುವನೇಶ್ವರಿ. ಮನಸ್ಸೊಂದು ಮಮತೆಯ ಬೀಡಾಗಬೇಕು, ಮಧುವಿನಂಥ ಒಂದೇ ಮಾತು ಸಾಕು, ನಗುತ್ತಿರಬೇಕಣ್ಣ, ನಗೆಯಳು ತಿರುಳಿರಬೇಕಣ್ಣ, ಬಗೆ ಬಗೆ ಬಣ್ಣದ ಸವಿದಿರಬೇಕು, ಜಗವನ್ನೇ ತನ್ನಳು ತುಂಬಿಸುವಂಥ ಮನಸ್ಸಿರಬೇಕಣ್ಣ. ಇದು ಚಂದ್ರಶೇಖರ ಶಾಸ್ತ್ರಿಗಳು ಹೇಳ್ತಾ ಇದ್ದ ಒಂದು ಲಾವಣಿ. ಈ ಭಾವನೆಯನ್ನು ನಾವೆಲ್ಲೂ ಮನಸ್ಸಿನಲ್ಲಿ ತುಂಬಿಕೊಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಅದಕ್ಕೆ ಮೊದಲು ಕಾರ್ಯಕ್ರಮದ ಪ್ರಾಯೋಜಕರಾದ ಸನ್ಮಾನ್ಯ ಶ್ರೀ ಪತ್ತಿ ಪಾಂಡುರಂಗ ಅವರು ದಯವಿಟ್ಟು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರಿಗೂ ಸಾಯಂಕಾಲದ ವಂದನೆಗಳು. ಬಹುಶಃ ನಮ್ಮ 3 ಜನರ ಜೀವನದಲ್ಲಿ ನಿಜವಾಗಲೂ ಇವತ್ತು ಇದು ಒಂದು ವೇದಿಕೆ, ಒಂದು ಸಭೆ ಅಂತ ನಮಗನ್ನಿಸ್ತಾ ಇದೆ. ಯಾಕೆಂದರೆ ನಾವು ಹೋಗ್ತಿರ್ತಕ್ಕಂಥ ಸಭೆಗಳಲ್ಲಿ 3000 ಕಾರ್ಯಕ್ರಮ ಆಯಿತು ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದಗಳಿಂದ. ಸುಮಾರು ಒಂದು 2-2.5 ಸಾವಿರ ಕಾರ್ಯಕ್ರಮಗಳು ಅಪಸವ್ಯದಲ್ಲೇ ನಡೆದು ಹೋಗ್ಬಿಡ್ತಾವೆ. ಬಹುಶಃ ನನ್ನಂಥ ಕಿರಿಯನಿಗೆ SR ರಾಮಸ್ವಾಮಿಯವರಂಥವರು ಒಂದು ಪರಿಚಯವನ್ನು ಮಾಡ್ತಾರೆ ಅಂದರೆ ಅದು ನಿಜಕ್ಕೂ ನನ್ನ ಸೌಭಾಗ್ಯ. ಇದು ಎಷ್ಟು ಜನ್ಮದ ಪುಣ್ಯವೋ ಅಥವಾ ಇಷ್ಟು ದಿವಸ ನಾವೇನು ಕಷ್ಟ ಸಹಿಸಿ ಅದಕ್ಕೆಲ್ಲ ಭಗವಂತ ಕೊಟ್ಟು ವರವೋ ನನಗೆ ಇವತ್ತು ಸಂತೋಷ ಅನ್ನಿಸ್ತಾ ಇದೆ. ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದರು ಸರ್. ಎಂತೆಂಥವೋ ಇಲ್ಲಿ ಕಾರ್ಯಕ್ರಮಗಳಾಗಿ ಹೋಗಿದೆ. ಬಹುಶಃ ಅತ್ಯಂತ ಚಿಕ್ಕವರು ಲೈಟ್ ವಿಷಯ ತೊಗೊಂಬಂದವರು ಅಂದರೆ ನಾವೇ ಅಂತ ಅನ್ನಿಸ್ತದೆ. ಇಲ್ಲೆಲ್ಲ ಬಹಳ ಗಹನವಾದಂಥ ವಿಷಯಗಳನ್ನ ಚರ್ಚೆ ಮಾಡಿ ನೀವೆಲ್ಲ ಕೂತಿರೋದು ನೋಡಿದರೆ ಇವೆಲ್ಲ ತತ್ವ, ಧರ್ಮ, ಜ್ಞಾನ. ಇವತ್ತು ಒಂದು ದಿವಸ 2 ತಾಸು ಅವನ್ನೆಲ್ಲ ಮರೀಬೇಕಾಗಿ ವಿನಂತೀನಿ. ಯಾಕಂದರೆ ಹೇಳಿಬಿಟ್ರು ಸರ್, ಏನು ಅದಕ್ಕೆ ಅಪೇಕ್ಷಣೀಯ, ನೀವು ಏನು ಹೇಳ್ತೀರೋ ಅದನ್ನು ಕೇಳ್ತೀವಿ, ಏನು ನಗಿಸಬಾರ್ದು ಅಥವಾ ಅದನ್ನು ಹೇಳಬಾರ್ದು ಅಂತ ನಿಮ್ಮ ನಿರ್ಬಂಧಗಳಿಲ್ಲ. ಅದು ಅವ್ರ ದೊಡ್ಡ ಗುಣ. ಆದರೆ ಈ ಸಭೆಯನ್ನು ನೋಡಿದರೆ ಯಾರಿಗಾದರೂ ಮಾತು ತಡವರಿಸುತ್ತೆ, ಕಾಲು ನಡುಗ್ತವೆ. ಏನು ಹೇಳಬೇಕಪ್ಪ ಇವರಿಗೆ ಅಂತ ಎಂಥವರಾದರೂ ಯೋಚನೆ ಮಾಡುವಂಥ ಸಭೆ, ಅಂಥ ಸಭಿಕರು ನೀವು. ಇಂಥದನ್ನು ಸಭೆ ಅನ್ನಬೇಕಾಗಲಿ ನಾವೆಲ್ಲ ಸಭಾಸದರೇ ಅಂತೆಲ್ಲ ಹೇಳ್ತೀವಿ ನಾವು. ಅದು ನಿಜವಾದಂಥ ಸಭೆ. ತುಂಬ ಹಿನ್ನೆಲೆ ಇರತಕ್ಕಂಥ 100 ವರ್ಷಗಳ ಅಥವಾ 75 ವರ್ಷಗಳ ಹಿನ್ನೆಲೆ ಇರತಕ್ಕಂಥ ಸಭೆ. ಇಲ್ಲಿ ಒಳಗಡೆ ಬರೋದೇ ಒಂದು ಪುಣ್ಯ. ನಾವು ಯಾವತ್ತೂ ಒಂದು ದಿವಸ ಸರ್ SR ರಾಮಸ್ವಾಮಿ ಪುಸ್ತಕಗಳು ತೊಗೊಳೋದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ಯಾವುದೋ ಒಂದು ಸಂಗೀತ ಕಚೇರಿ ನಡೀತಿತ್ತು. ನಾನು ಹೊರಗಡೆ ಕೂತಿರೋದು ಅಷ್ಟನ್ನೇ ಅನ್ಕೊಂಬಿಟ್ಟೆ. ನಾನು ಈ ಹಾಲ್ ಒಳಗಡೆ ನಡೆದಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾವು ಇಲ್ಲಿ ಹೊರಗಡೆ ಮಾಡ್ತಿರ್ಬೋದು ಇವರು ಓಪನ್ ಏರ್ನಲ್ಲಿ ಅಂದ್ಕೊಂಡು ಹಾಗೆ ಹೋಗಿಬಿಟ್ಟಿದ್ದೆ. ನಾನು ಇಲ್ಲಿ ಒಳಗಡೆ ಈ ಹಾಲ್ ಇರೋದೇ ನೋಡಿಲ್ಲ. ಮತ್ತು ನಾನು ಬೆಂಗಳೂರಿಗೆ 18 ವರ್ಷಗಳಿಂದ ಬರ್ತಾಯಿದ್ದೀನಿ. ಅಂದರೆ
ಇಲ್ಲಿ ಒಳಗಡೆ ಬಂದು ನೋಡುವಷ್ಟು ಕಾರ್ಯಕ್ರಮಗಳು ನಮಗೆ ಇಲ್ಲಿ ಒಳಗಡೆ ಬರೋದು ಕಾರ್ಯಕ್ರಮ ಬಂದರೆ ಬರಬೇಕು, ಇಲ್ಲ ನಮಗೆ ಅಣ್ಣಮ್ಮಗಳೇ ಜಾಸ್ತಿ. ಇವತ್ತೇ ಅಪ್ಪಂದ್ರದ್ದು ಬಂದಿರೋದು. ನನಗೆ ಸಂಸ್ಥೆಯಿಂದ ಪತ್ರ ಬಂತು, ಎಸ್ ಆರ್ ರಾಮಸ್ವಾಮಿ ಹಸ್ತಾಕ್ಷರ, ಈ ಥರ ನಿಮ್ದು ಹಾಸ್ಯ. ನನಗೆ ಗಾಬರಿ ಆಗೋಯ್ತು, ಏನಪ್ಪ ಇವರು ನಮ್ಮ ಹಾಸ್ಯ ಸಂಜೆಯನ್ನು ನಡೆಸೋದ್ರ ಮಟ್ಟಿಗೆ ನಾವು ಗುರುತಿಸ್ಕೊಂಬಿಟ್ವಾ ಅಂತ ಹೇಳಿದಾಗ ಎಸ್ ಆರ್ ರಾಮ ಸರ್ ಹೇಳಿದರು, ಟಿ ವಿಲಿ ನಾವು ನೋಡಿದ್ದೀವಿ, ಅವರ ಹಾಸ್ಯದಲ್ಲಿ ಸಂದೇಶ ಅದೆಲ್ಲ ಬಂದದ್ದು ಇಂಥವರಿಂದಲೇ ಸ್ನೇಹಿತರೆ. ನಾನು ಎಸ್ ಆರ್ ರಾಮಸ್ವಾಮಿ ಎಲ್ಲ ಪುಸ್ತಕಗಳನ್ನ ಓದ್ತೀನಿ, ಯಾಕಂದ್ರೆ ಭಾಷಣಕಾರರ ಕೈಪಿಡಿ ಅವ್ರ ಪುಸ್ತಕಗಳು, ಅವರು ಸ್ಪರ್ಶಿಸದೇ ಇರತಕ್ಕಂಥ ವಿಷಯಗಳೇ ಇಲ್ಲ. ಹಾಗೆ ನಮ್ಮ ಸ್ನೇಹಿತ ವೈ ವಿ ಗುಂಡೂರಾವ್ ಇದ್ದಾರೆ. ನಾವು ಯದ್ವಾದದ್ದು ಹಾಸ್ಯ ಮಾಡೋರು ಉತ್ತರ ಕರ್ನಾಟಕದವರು, ಸುಮ್ಮನೆ ನಮಗೆ ಅನಿಸಿದ್ದನ್ನು ನಾವು ಅನುಭವಿಸಿದ್ದನ್ನು ಹೇಳಿಬಿಡೋರು ನಾವು. ಆದರೆ ಅದಕ್ಕೊಂದು ಸಾಹಿತ್ಯಿಕ ಲೇಪ ಅಂತ ಏನಾದರೂ ಬಂದಿತ್ತು ಅಂದರೆ ಇದರಲ್ಲಿ ಸ್ವಲ್ಪ ಧರ್ಮ ಸೇರಿಸ್ಬೇಕು, ಸಂದೇಶ ಸೇರಿಸ್ಬೇಕು, ತತ್ವ ಸೇರಿಸ್ಬೇಕು ಅಂತ ಏನಾದರೂ ಅನಿಸಿದರೆ ನಾವಿಲ್ಲಿ ಬಂದು ಗುಂಡೂರಾವ್ರಂಥವ್ರದ್ದು, ಕೃಷ್ಣೇಗೌಡರಂಥವ್ರದ್ದು, ರಿಚರ್ಡ್ ಲೂಯಿಸು, ಸುಧಾ ಬರ್ಗೂರು ಇಂಥವ್ರ ಮಾತುಗಳನ್ನ ಕೇಳಿದಾಗ ಅಮ್ಮ ಬರೀ ಹಾಸ್ಯ ಸಾಲದು, ಇನ್ನೇನೇನೋ ಅಪೇಕ್ಷೆ ಮಾಡಿ ಕೆಲವರು ಇರ್ತಾರೆ. ಎಲ್ಲರೂ ಹಾಸ್ಯಕ್ಕೆ ಬಂದಿಲ್ಲ, ಒಂದು 10 ಜನ ಬೇರೆ ಏನೇನೋ ಅಪೇಕ್ಷೆ ಮಾಡಿರ್ತಾರೆ ನಮ್ಮಿಂದ, ಎಲ್ಲ ಸೇರಿಸಿ ಕೊಡಬೇಕಪ್ಪ ಅನ್ನುವಂಥ ಒಂದು ಕಲ್ಪನೆ ಬಂತು. ಅದಕ್ಕೆ ಎಲ್ಲ ನದಿಗಳು ಹೇಗೆ ಸಮುದ್ರವನ್ನು ಸೇರುತ್ತದೋ ಹಾಗೆ ಕರ್ನಾಟಕದ ಎಲ್ಲ ಊರುಗಳು ಒಂದು ಸಾರಿ ಬೆಂಗಳೂರಿಗೆ ಬರಬೇಕು. ಯಥಾಗಚ್ಚತಿ ಸಾಗರಂ ಅಂದಾಗ ಯಥಾಗಚ್ಚತಿ ಬೆಂಗಳೂರಮ್ಮ ಅನ್ಬೇಕು ನಾವು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂದಾಗ ಇಲ್ಲಿಗೆ ಒಂದು ಸಾರಿ ಬಂದು ನಮಸ್ಕಾರ ಹೊಡಿಬೇಕು. ನಾನು 18 ವರ್ಷ ಬರೀ ಉತ್ತರ ಕನ್ನಡದಲ್ಲೇ ಸುತ್ತ ಹಾಕಿದೆ, 15-18 ವರ್ಷ, ಯಾರಿಗೂ ನಾನು ಪರಿಚಯ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದು ಕೇವಲ 7-8 ವರ್ಷಗಳಲ್ಲಿ ಇತ್ತೀಚೆಗೆ ನನ್ನನ್ನು ನೋಡದೇ ಇರೋರೇ ಇಲ್ಲ ಅನ್ನೋ ಪರಿಸ್ಥಿತಿ. ಕೋರ್ಟಿಂದ ಸ್ಟೇ ತಂದಿದ್ದೀವಿ ನಾವು, ನಮ್ಮದು ಟಿ ವಿಲಿ ಹಾಕಬಾರ್ದು ಅಂತ. ಹಾಕು ಅಂತಲ್ಲ, ನಮ್ಮದು ಹಾಕಬೇಡಿ, ಸಾಕಾಗಿದೆ, ನಮಗೇನೆ ಬೋರ್ ಆಗ್ತಾಯಿದೆ ಅದನ್ನು ನೋಡಿ ಅಂತ ನಿಮಗೂ ಅನಿಸಿರ್ಬೋದಲ್ಲ. ಹಾಂ, ಅನಿಸಿ ನಾವು ದಯವಿಟ್ಟು ನೋಡಿದ್ದೀವಿ, ಟಿ ವಿ ಕ್ಯಾಮ್ರಾ ಆಗಿದ್ದರೆ ತೆಗಿಸಿ ನಾವು ಡೈಲಿ ನಮ್ಮದು ಅರ್ಧ ಗಂಟೆ ಜಗಳ ಅವ್ರ ಜೊತೆಗೆ. ಇಲ್ಲಿ ನನಗೆ ಆ ಧೈರ್ಯ ಇಲ್ಲ, ಯಾಕಂದ್ರೆ ಅದು ಟಿ ವಿದಲ್ಲ ಅಂತ ನನಗೆ ಗೊತ್ತಿರ್ತದೆ. ಅಲ್ಲ, ಅದಕ್ಕೆ ಅದೇ ಧೈರ್ಯ. ಯಾಕಂದ್ರೆ ಅವ್ರದ್ದು ಜಮ್ಮಂತ ಇರ್ತದೆ, ಪಬ್ಲಿಕ್, ಸುವರ್ಣ, ಕಸ್ತೂರಿ, ನಾಶ, ವಿನಾಶ ಅಂತೆಲ್ಲ ಮುಂದೆ ಬರ್ತದೆ. ಈಗ ಒಳ್ಳೆಯ ಹೆಸರಿದೆ. ಸೊ ಹಾಗೆ ನಾವು ಟಿ ವಿ ಅರ್ಧ ಗಂಟೆ ಅವ್ರ ಜೊತೆಗೆ ಜಗಳ, ತೆಗಿಬೇಡ ಅಂತ. ನಾವು ಯಾಕೆ ತೆಗಿಬಾರ್ದ್ರಿ, ಪಬ್ಲಿಕಲ್ಲಿ ಬಂದು ಮಾತಾಡ್ತೀರಿ ನೀವು, ಯಾಕೆ ತೆಗಿಬಾರ್ದು ಅಂತ. ಅವರು ತೆಗಿಬೇಡ್ರಿ, ದಿನ ಹಾಕಿದ್ರೆ ನಮ್ಮ ನಾಳೆ ಕರೆಸೋರು ಯಾರು, ಅದು ನಮ್ಮ ಗೋಳು. ಯಾಕೆ ನಾವು ಹಾಕ್ಬೇಡ ಅಂತ ಹೇಳ್ತೀರಿ, ಒಂದು ಯಾವುದೋ ಜೋಕನ್ನು ಹಿಡ್ಕೊಂಡು ಒಂದು 3 ತಿಂಗಳಾದರೂ ಜೀವನ ಮಾಡ್ತೀವಪ್ಪ ನಾವು. ನೀವು ನಾಳೆನೇ ಅದನ್ನು 3 ಹೊತ್ತು ನಿಮಗೆ ಯಾರು ನ್ಯೂಸ್ ಇಲ್ಲ, ಯಾರೂ ಜೈಲಿಗೆ ಹೋಗಿಲ್ಲ, ಯಾರಿಗೂ ಬೇಲ್ ಸಿಕ್ಕಿಲ್ಲ ಅಂಥೇಳಿ ನಮ್ಮದು ಹಾಕಿ ರುಬ್ಬಿದರೆ ನಾವು ವೇದಿಕೆ ಹತ್ತೋದಕ್ಕಿಂತ ಮುಂಚೆನೇ ನಮ್ಮ ಜೋಕ್ ಹೇಳಿಬಿಡ್ತಾರೆ ಜನ. ಪಂಚ್ ಹೋದ್ಮೇಲೆ ಜೋಕಲ್ಲಿ ಏನೂ ಇರಲ್ಲ. ಸೊ ಅದಕ್ಕೆ ದಯವಿಟ್ಟು ಹಾಕಬೇಡಿ ಅಂದರೆ ಕೇಳ್ತಾ ಇಲ್ಲ ಅವ್ರು. ನಾವೇ ಬಂಡ್ರು ಅಂದ್ರೆ ನಮಗಿಂತ ಬಂಡ್ರವ್ರು. ನಮ್ಮದು ಅಂಗಡಿ ನಡಿಬೇಕಲ್ಲ ಸರ್ ಅಂತಾರೆ, ನಮ್ಮ ಹೊಟ್ಟೆ ನಡಿಬೇಕಲ್ಲ ಅಂತ ನಾವು ಅಂದರೆ ನಮ್ಮ ಅಂಗಡಿ ನಡಿಬೇಕಲ್ಲ ಅಂತ ಅವ್ರು ಅಂತಾರೆ. ಬಿಡಲ್ಲ. ಆದರೂ ಕೆಲವು ಜನ ಅವ್ರು ಬೇಡ ಅಂದರೆ ತೆಗೀರಿ ಕ್ಯಾಮ್ರಾ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಬಿಡಬೇಡ್ರಿ ಕಂಡ್ರೆ ಎಲ್ಲಾದರೂ ತಕ್ಕೊಂಬರ್ರಿ ಅಂತ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸೊ ಹೀಗೆ ನಡೆದಿದೆ. ಆದರೂ ನೋಟಿಸ್ ಅಂತೂ ಕೊಟ್ಟಿದ್ದೀವಿ. ಸೊ ಅಷ್ಟರ ಮಟ್ಟಿಗೆ ನಮ್ಮ ತೆಗಿಬೇಡ್ರಿ, ನಮ್ಮನ್ನು ತೋರಿಸ್ಬೇಡ್ರಿ ಅನ್ನುವಷ್ಟು ಪ್ರಚಾರ ಪ್ರೀತಿಯನ್ನು ಕೊಟ್ಟದ್ದು ಬೆಂಗಳೂರು ಸ್ನೇಹಿತರೆ. ಅದಕ್ಕೆ ನಾವು ಬೆಂಗಳೂರನ್ನ ಮರೆಯೋ ಹಾಗಿಲ್ಲ. ಬೆಂಗಳೂರು, ಉತ್ತರ ಕರ್ನಾಟಕ ನನಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ಅನ್ನ ಹೆಸರನ್ನು ಕೊಟ್ಟಿದ್ದು ಬೆಂಗಳೂರು, ಅದರಲ್ಲಿ 2 ಮಾತಿಲ್ಲ. ನಾವು 3 ಕಲಾವಿದರು ಅದನ್ನು ಸಹಮತದಿಂದ ಒಪ್ಕೊಳ್ತೇವೆ. 3 ಜನ ಬಂದಿದ್ದೇವೆ, ನರಸಿಂಹ ಜೋಶಿ, ಬಸವರಾಜ ಮಹಾಮನಿ, ನನ್ನ ಜೊತೆಗೆ ಯಾವಾಗ ಕಾಮನ್ ಟೀಮ್ ನಮ್ಮ ಟಾಮ್ ಆ್ಯಂಡ್ ಏನೋ ಜೆರ್ರಿ ಅಂತ ಏನೋ ಒಂದು ಇಂಗ್ಲೀಷಲ್ಲಿ ಇರ್ತಲ್ಲ, ಒಬ್ಬ ಸಣ್ಣಕ್ಲು, ಒಬ್ಬ ದಪ್ಪಗಿರ್ತಾರೆ, ಹಳೇ ಆ ಥರದ ಜೋಡಿ ಇದು. ಅವರಿಬ್ಬರದೇ ಒಂದು ಇವ್ರದ್ದು ಮಿಮಿಕ್ರಿ, ಅವ್ರದ್ದು ಯಾದಗಿರಿ ಗುಲ್ಬರ್ಗ ಭಾಷೆ. ಸೊ ನಂದು ನೀವೆಲ್ಲ ಕೇಳಿರ್ತೀರಿ. ಸೊ ಈ 3 ಮಿಕ್ಸ್ ಮಾಡಿ ಇವತ್ತು ನಿಮಗೆ ಉಣಬಡಿಸೋದು ಹೇಗೆ ಅಂತಲೇ ನಮಗೊಂದು ಯೋಚನೆ ಆಗಿದೆ. ಆದರೂ ನೀವು ಎಲ್ಲವನ್ನು ನೋಡಿದವರು, ಎಲ್ಲವನ್ನು ಕೇಳಿದವರು, ಅದ್ರ ಜೊತೆಗೆ ಇದನ್ನು ಅರಗಿಸ್ಕೊಳ್ಳಿ ಅಂತ ವಿನಂತಿಸಿಕೊಳ್ತಾ ಕುಳಿತು ಮಾತಾಡೋ ಅಭ್ಯಾಸನೇ ಹೋಗ್ಬಿಟ್ಟದು ಇವರಿಂದ, ಜೋಶಿಯಿಂದ. ಅದು ಯಾಕಂದರೆ ಅವ್ರು ಕೂತ್ರು ಮಲಗ್ತಾರೆ. ಅದಕ್ಕೆ ಅವರಿಂದಾಗಿ ನಾವು ನಿಂತೇ ಮಾತಾಡೋದನ್ನು ನಮ್ಮ ತಂಡದಲ್ಲಿ ಪದ್ಧತಿ ಹಾಕಿದ್ವಿ. ಅವರಿಂದಾಗಿ ಅದು ನಮಗೆ, ಯಾಕಂದರೆ ನಾವು ಸಭೆಯಲ್ಲಿ ಇಷ್ಟು ಸಿಸ್ಟಮೆಟಿಕ್ಕು ಹೈಟ್ ಇರಲ್ಲ, ಹೆಂಗೋ ಇರ್ತದೆ ವೇದಿಕೆ, ಜನ ಎಲ್ಲ ಕಾಣಲಿ ಅಂತ ಮೇಲೆ ನಿಲ್ತೀವಾಗಲಿ. ಬೆಟ್ಟನ ಯಾಕೆ ಹತ್ತಬೇಕು ನಾವು ಅಂದರೆ ನಾವೆಲ್ಲರಿಗೂ ಕಾಣಲಿ ಅಂತಲ್ಲ, ನಾವು ಎಲ್ಲರನ್ನ ನೋಡುವಂತಾಗಲಿ ಅಂತ. ನಾವು ಇವತ್ತು ಹತ್ತಿರದಲ್ಲಿ ನಿಂತಿರೋದು ನಿಮ್ಮನ್ನೆಲ್ಲ ನೋಡೋದಕ್ಕಾಗಲಿ, ನಾನು ದೊಡ್ಡವನೋ ನಾನೇನೋ ಹೇಳ್ತೀನಿ ಅಂತಲ್ಲ. ಜಗತ್ತಿನಲ್ಲಿ ಅತ್ಯಂತ ಸುಖಿ ಯಾರು ಅಂತಂತ ಧರ್ಮರಾಯನನ್ನು ಕೇಳಿದರೆ ಧರ್ಮರಾಯ ಹೇಳ್ತಾನಂತೆ, ಯಾವನಿಗೆ ಪ್ರಯಾಣ ಇಲ್ಲವೋ ಅವನು ಜಗತ್ತಿನಲ್ಲಿ ಅತ್ಯಂತ ಸುಖಿ.
ಅದು ಆಗಿನ ಕಾಲದ್ದು. ಈಗಿನ ಕಾಲದ್ದು ಏನು ಮಾತು, ಯಾವನು ನಿಜವಾಗಿ ಸುಖಿ ಅಂದರೆ ಯಾವನ ಹತ್ರ ಮೊಬೈಲ್ ಇಲ್ವೋ. ಮೊಬೈಲ್ ಇದ್ದರೂ ಏನು ಕರೆನ್ಸಿ ಇಲ್ವೋ, ಲೈನ್ ಇಲ್ವೋ, ನೆಟ್ವರ್ಕ್ ಇಲ್ವೋ, ಅವನು ಪರಮ ಸುಖಿ. ಇಲ್ಲಿರೋರೆಲ್ಲ ಪರಮ ಸುಖಿಗಳು. ಯಾಕಂದರೆ ಏರ್ಟೆಲ್ ಇಲ್ಲ, BSNL ನೆಟ್ವರ್ಕ್ ಇಲ್ಲ ಇಲ್ಲಿ. ಅದಕ್ಕೆ ಇಷ್ಟು ಶಾಂತ ಕೂತಿದ್ದಾರೆ ಎಲ್ಲರೂ ಅಂತ ನನಗೆ ಅನಿಸ್ತಾ ಇದೆ. ಏನು ವಾಟ್ಸಪ್ಪು ಗಲಾಟೆ ಸ್ನೇಹಿತರೆ, ನೋಡ್ತೀರಿ ನೀವು, ಯಾರ ಕೈಯಲ್ಲಿ ನೋಡಿದ್ರು ಬರೀ ಏನು ಹಿಡ್ಕೊಂಬರ್ತಾರೋ ಅಂತ ಆಶ್ಚರ್ಯ ಆಗ್ತದೆ. ಬರೀ ಅದರಲ್ಲೇ ನೋಡಿ. ನಾವೊಂದು ಒಳ್ಳೆ ಕೆಲಸ ಮಾಡ್ತೀನಿ, ರಾಮಸ್ವಾಮಿ ಹತ್ರ ಕರೆದು ಭುಜ ತಟ್ಟು, ವೆರಿ ಗುಡ್ ಪ್ರಾಣ, ಚೆನ್ನಾಗಿ ಮಾಡ್ತಿದ್ದೀರಿ ಅಂದರೆ ಎಂಥ ಸಂತೋಷ. ಜೀವನ ಪರ್ಯಂತರ ಅವರು ತಟ್ಟಿದ ಬೆನ್ನಿನ ಬಿಸಿ ನಾನು ಸಾಯೋವರೆಗೂ ಜ್ಞಾಪಟ್ಕೊತೀನಿ. ಇಲ್ಲಿ ತಟ್ಟಿದ್ರು, ಇಲ್ಲಿ ಮುಟ್ಟಿದ್ರು. ಎಷ್ಟೋ ಜನ ರಾಜ್ಕುಮಾರ್ ಕೈ ಕುಲ್ಕಿದ್ರು, ಓ ಇದೇ ಕೈಯಿಂದ ಅವ್ರು ಕುಲ್ಕಿದ್ದೆ, ಅವ್ರು ಎಷ್ಟೊತ್ತಿಂದ ಹಾಗೆ ಹಿಡ್ಕೊಂಡಿದ್ರು, ಹೀಗೆಲ್ಲ ಹೇಳ್ತಾರೆ. ಇವತ್ತು ಇಲ್ಲೇ ಇಲ್ಲ. ಬರೀ ಮೊಬೈಲಲ್ಲಿ ಏನೇ ಚೆನ್ನಾಗಾಗಲಿ ಸೂಪರ್ ಟಿಂಗ್ 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 ಅಂದ್ರೆ ಯಾವನೊಬ್ಬ ವಿದ್ಯಾರ್ಥಿಗೆ ಭುಜ ತಟ್ಟಿದ್ರೆ ಸ್ಫೂರ್ತಿ ಬಂದು ನೆಕ್ಸ್ಟ್ ಕೆಲಸ ಮಾಡ್ತೀವಿ. ಹಿಂಗೆ ಅಂದ್ಬಿಟ್ಟು ಅವ್ನು ಏನು ತಿಳ್ಕೊಬೇಕು, ಅವನು ಹಿಂಗಂದು ಅದಕ್ಕೆ ಸಂವಹನ ಇಲ್ಲ, ಮಾತೇ ಇಲ್ಲ. ಅವ್ರವ್ರ ಪಾಡಿಗೆ ಅವ್ರವರು. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲ ಒನ್ವೇ, ಮುಖ ನೋಡಲ್ಲ ನೀವು, ಬೆನ್ನೆ ಹಿಂಗೆ, ಅವ್ರು ಹಿಂಗೆ ಹೋಗೋದು, ಇವ್ರು ಹಿಂಗೆ ಹೋಗೋದು. ಮುಖ ನೋಡಬೇಕು ಅಂದರೆ ನಮ್ಮ ಕಡೆ ಇನ್ನೂ ಸ್ವಲ್ಪ ಬಯಲಿದೆ. ಇನ್ನೂ ಕೆಲವು ಜನ ಬೆಂಗಳೂರಿಗೆ ಬಂದಿಲ್ಲ, ಅಲ್ಲೇ ಉಳ್ಕೊಂಡ್ರೆ, ಅವರು ಬಂದಮೇಲೆ ಹಾಗೆ ಆಗ್ತಾರೆ. ಇನ್ನೂ ಅಲ್ಲಿ ಎದುರ ಈಗಲೂ ನಮ್ಮಲ್ಲಿ ಎದ್ದು ಬೆಳಗ್ಗೆ ತಂಬಿಗೆ ತೊಗೊಂಡು ಹೊರಗಡೆ ಹೋಗೋ ಪದ್ಧತಿ ಇದೆ. ಮೋದಿಯವ್ರಿಗೆ ಹೇಳಬೇಡ್ರಿ ಇದನ್ನು. ಇನ್ನೂ ಜನ ಅದೇನೋ ಅವ್ರಿಗೆ ಟೈಲೆಟ್ ಒಳಗಡೆ ಹೋದರೆ ಏನೋ ಆಗ್ತಿದೆ ನಮಗಂತ ಅನ್ನಿಸ್ತದಂತೆ. ಏನೂ ಆಗ್ತಾಯಿಲ್ಲ ನಮಗೆ ಅಂತ ಅನಿಸಲ್ಲ ಅವರಿಗೆ. ಏನೂ ಆಗ್ತದೆ, ಹೊರಗಡೆನೇ ಬರ್ತಾರೆ. ಅಷ್ಟು ಬಯಲು ಶೌಚ ನಮ್ಮಲ್ಲಿ ಫೇಮಸ್ಸು, ತಂಬಿಗೆ ತಗೊಂಡು ಹೋಗೋದು. ಆದರೆ ಹಾಗೆ ಹೋಗೋದ್ರಲ್ಲಿ ಎಂಥ ಉದ್ದೇಶ ಇತ್ತು ಹಿರಿಯರಿಗೆ ಅಂದರೆ, ಎದುರುಗಡೆ ಬರೋನ್ನ ಎದ್ರ ಅಂತ ಕೇಳ್ತಿದ್ರು. ಅಂದರೆ ಆಗ ಪ್ಲೇಗು ಕಾಲರಾದ ದಿನಗಳು ತಾಯಂದರೆ ಸ್ನೇಹಿತರೆ. ಎದ್ರ ಅಂದರೆ ಒಂದು ದಿನ ಗೆದ್ರ ಅಂತ ಅರ್ಥ ಅಂತದ್ದು. ಅಷ್ಟು ಅಂಥ ಅಲ್ಲಿ ಬಂದದ್ದು ಎದ್ರ ಅಂದರೆ ಎದ್ದಿದ್ದೀನಿ ಅಂತ. ಈಗ ಎದ್ರ ಅಂದರೆ ಕಾಣಲ್ವಾ, ಎದುರುಗಡೆ ಬರ್ತಿಲ್ವಾ ಅಂತ. ಇವಾಗ ಅದು ಡೈರೆಕ್ಟಾಗಿ ಇವಾಗ ಯಾರು ಅರೆ ಗಂಟೆ ಇವಾಗ ಏನೇ ಮಾತಾಡಿಸಿ ನೀವು ಏನಾದ್ರು ಒಂದು ಚೂರು ಎಕ್ಸ್ಟೆಂಟು, ಒಂದು ಚೂರು ಟಚ್ ಆದರೆ ಏನು ಮುಖ ರೀ, ನವರಸಗಳನ್ನು ಬಿಂಬಿಸ್ತಾರೆ ಹೂ ಮಾಡಿ. ನಿಧಾನಕ್ಕೆ ಚಲಿಸುವಂಥದ್ದು, ತಂಪಾಡಿಗೆ ಹೋಗುವಂಥದ್ದು ಇವಾಗ ಎಲ್ಲೂ ಇಲ್ಲವೇ. ಎಲ್ಲ ದಾವಂತ ಮೊಬೈಲ್ ತಿಕ್ಕೋದ. ಅದು ಯಾರು ಕಲಿಸಿದ್ರು, ಯಾರು ಹೇಳಿದ್ರು, ಯಾಕಾದರೂ ಈ ದೇಶಕ್ಕೆ ಬಂತು ಅದು. ಭಾಳ ಆಶ್ಚರ್ಯ ಆಗ್ತದೆ. ಆದರೆ ಒಂದು ಉಪಯೋಗನೂ ಇದೆ. ಅದ್ಭುತವಾಗಿರ್ತಕ್ಕಂಥ ಜೋಕ್ಗಳನ್ನು ಬೇರೆ ಬೇರೆ ಭಾಷೆಯಲ್ಲಿ ನಮಗೆ ಅದು ಕಳಿಸ್ತಾರೆ. ಅವನ್ನ ನಾವು ನಿಮಗೆಲ್ಲ ಹೇಳ್ತೀವಿ. ಡಿಮಾನಿಟೈಸೇಷನ್ ಬಗ್ಗೆ ಒಂದು ದಿವಸ ಇಲ್ಲಿದೆ ಭಾಷಣ ಆಯಿತು. ಮೋಸ್ಟ್ಲಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳು ಹೇಳಿದ ನಮ್ಮ ಜೋಶಿ ಹೇಳಿದಂತೆ ಅಧ್ವಾನರು ಅಂದರೆ ನಾವೇ ಎಲ್ಲ ವಿದ್ವಾನರೇ ಇಲ್ಲಿ. ಎಂತೆಂಥ ಗಣೇಶ್ ಇದ್ದಾರೆ, ಗಣೇಶ್ ಇದ್ದಾರೆ, ಪಂಡಿತರಿದ್ದಾರೆ, ವ್ಯಾಕರಣದ ಬಗ್ಗೆ ಚರ್ಚೆ ಇದೆ. ಅಂಥವ್ರಲ್ಲಿ ಲೈಟ್ ವಿಷಯ. ನಮ್ಮ ಪುಣ್ಯನೇ ಇವತ್ತು ಇಲ್ಲಿ ಮಾತಾಡೋ ಯೋಗ ನಮಗೆ ಸಿಕ್ಕಿದ್ದು. ಇವರು ಸ್ವಲ್ಪ ಇವತ್ತು ಭಾಳ ಚೆನ್ನಾಗಿ ಬೇರೆ ಬೇರೆ ಕಷ್ಟಪಟ್ಟು ಎಲ್ಲ ಕಡೆ ಹೇಳಲ್ಲ, ನಾನು ಇಲ್ಲಿ ಮಾತ್ರ ಹೇಳ್ತಿದ್ದೀನಿ, ನೀವೇ ಜವಾಬ್ದಾರರು ಇದಕ್ಕೆ ಅನ್ನಂಗೆ ಹೇಳಿದ್ರಲ್ಲ, ಕೇಳಿದ್ರಿ. ಆದರೆ ಸ್ನೇಹಿತರೆ, ಉತ್ತರ ಕರ್ನಾಟಕನ ನಾವು ಹುಟ್ಟಿ ಬೆಳೆದ ನೆಲ ಅಂತ ಪ್ರೀತಿಸ್ತೀವಿ. ಅಲ್ಲಿ ಜನ ಓದಲ್ಲ ಹೆಚ್ಚು, ಬಟ್ ಜೀವನಾನುಭವ ಜಾಸ್ತಿ. ಎಲ್ಲವನ್ನು ಪೆಟ್ಟು ಬಿದ್ದ ಮೇಲೆ ಕಲಿತಾರೆ. ಇಲ್ಲಿ ಬೆಂಗಳೂರಿನಲ್ಲಿ ತಾಯಿ ಮಗುನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಬರ್ತಾಳಲ್ಲ, ಮೇಷ್ಟೇ ನಮ್ಮ ಹುಡುಗ ತುಂಬ ಜನ ಹೊಡಿಬೇಡಿ, ಹೊಡಿಬೇಡಿ. ಮತ್ತು ಹಾಗಮ್ಮ ಪಾಠ ಕಲಿಸೋದು, ಪಕ್ಕದವನ್ನ ಹೊಡೆದು ಬಿಡಿ, ಇವನು ತಿದ್ಕತಾನೆ. ಇಲ್ಲ ನಮ್ಮಲ್ಲಿ ಹಂಗೆ ಮೂಲ್ಯಾಗ ಹಾಕಿ ಒದಿರಿ ಅವನು. ಪೇರೆಂಟ್ಸೇ ಹೇಳಿ ಹೋಗ್ತಾರೆ, ಮೂಲ್ಯಾಗ ಹಾಕಿ ಒದಿರಿ ಅವನು ಕಲಿಬೇಕು ವಿದ್ಯೆ ಅಂತ. ಇಲ್ಲಿ ಪಕ್ಕದವನು ಹೊಡೀರಿ, ಅವನು ಅಲರ್ಟ್ ಆಗಿಬಿಡ್ತಾನೆ. ಓಕೆ ಸರ್ ಅಂತ ಹಿಂಗೆ ರಿಕ್ವೆಸ್ಟ್ ಮಾಡ್ತಾರೆ. ಏಟು ಬೀಳಬೇಕು ಅಂತ. ನಾವು ನೆಗೆಟಿವ್ ಥಿಂಕಿಂಗನ್ನೇ ಪಾಸಿಟಿವ್ ಆಗಿ ಹೇಳೋಂಥವ್ರು ನಮ್ಮಲ್ಲಿ ಭಾಳ. ನಾನು ಓದುವಾಗ ನಮ್ಮ ಮೇಷ್ಟ್ರು ನಾನು ತಮಗೆ ಕಣ್ಣೆದುರಿಗೇ ಕಾಣಲಿ ಅಂತ ಮುಂದೇ ಕೂರಿಸ್ಕತ್ತಿದ್ರು. ಅಂದರೆ ಗಲಾಟೆ ಮಾಡ್ತೀವಿ ಬಡ್ಡಿ ಮಗನೇ ಮುಂದೆ ಬಾ ಅನ್ನೋದು. ಇವನು ಹೇಳ್ಕೊಳ್ಳೋದು ಹೆಂಗೆ, ನಮ್ಮ ಮೇಷ್ಟ್ರಿಗೆ ನಾನು ಕಣ್ಣು ಮುಂದೆ ಇರಬೇಕು, ಮುಂದೆ ಕೂರಿಸ್ಕತ್ತಿದ್ರು. ಬೇಜಾರಾಯಿತು ಅಂದರೆ ಇವನ್ನೆಲ್ಲರಿಗೂ ಕಾಣಿಸ್ಲಿ ಅಂತ ಬೆಂಚ್ ಮೇಲೆ ಎದ್ದು ನಿಲ್ಲಿಸ್ತಿದ್ರು. ಆಗಲೂ ಅವ್ರಿಗೆ ಸಮಾಧಾನ ಆಗ್ತಿರಲಿಲ್ಲ. ಊರವರೆಲ್ಲ ನಾನು ನೋಡಲಿ ಅಂತ ಅಂಗಳಕ್ಕೆ ನಿಲ್ಲಿಸ್ತಿದ್ರು. ನೋಡಿದ್ರೆ ಹೇಳೋದನ್ನು ಕೂಡ ಆ ನೆಗೆಟಿವ್ ಆಸ್ಪೆಕ್ಟ್ಸನ್ನು ಅವನು ಪಾಸಿಟಿವ್ ಮಾಡಿ ಹೇಳ್ತಾನೆ. ಈ ಥರ ಜೀವನಾನುಭವ ಇದನ್ನು ಕಲಿಸ್ತದೆ. ಇಲ್ಲಿ ಜೀವನಾನುಭವ ಅಂದರೆ ನೀವು ಏನು ಬಂದಿದ್ದೀರಿ ನೌಕರಿ, ಆಫೀಸು ಮನೆ. ನಮ್ಮಲ್ಲಿ ಪ್ರತಿಯೊಂದು ಘಟನೆಯೂ ಜೀವನಾನುಭವನೇ. ಓದಿಗೆ ಪ್ರಾಮುಖ್ಯವೇ ಇಲ್ಲ. ಈಗೆಲ್ಲ ಡಿಗ್ರಿ ಮಾಡ್ತಿದ್ದಾರೆ. ನಿಮ್ಮ ಕಡೆ ಹೆಣ್ಣು ನೋಡೋದಕ್ಕೆ ನಮ್ಮಲ್ಲಿ ಬರ್ತಿದ್ರು, ಗಂಡು ನೋಡೋದಕ್ಕೆ. ಇಲ್ಲಿ ಬೆಂಗಳೂರಿಗೆ ಬಂದರು, ದೊಡ್ಡ ಗೌಡ್ರ ಮಂತಂದು ಹುಡುಗ,
ಇವ್ರು ಬಂದು ಒಂದು ಯಾವುದೋ ಮನೇಲಿ ಕೇಳಿದರು, ಸರ್ ನಿಮ್ಮ ಹುಡುಗಿನ ತೋರಿಸ್ತೀರಾ, ನಾವು ಮಾಡ್ಕೋಬೇಕು ಅಂತ ಮಾಡಿದ್ದೀವಿ ಅಂದಾಗ ಮನೆಯವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ಹುಡುಗಿನ ಓದ್ತಿದ್ದಾಳೆ, ಅದಕ್ಕೆ ನಮ್ಮ ಕಡೆ ಅಂತ ಆಯಿತು 1 ಗಂಟೆ ಬಿಟ್ಟು ಬರ್ತೀವಿ. ಅಂದರೆ ನಮ್ಮಲ್ಲಿ ಓದೋದು ಅಂದರೆ 1 ಗಂಟೆ ಮಾತ್ರ, ಆಮೇಲೆ ಜೀವನ ಅಂತ 24 ಗಂಟೆ ಪುಸ್ತಕ ಹಿಡಿದು ಕೂರೋರಲ್ಲ. ಜೀವನ ಹೊರಗೇನೋ ಗಲಾಟೆ ಆಗ್ತಾರೆ. ಇಲ್ಲಮ್ಮ ಗಲಾಟೆ ಬಗ್ಗೆ ಇಲ್ಲಿ ಒಂದು ಒಳ್ಳೆ ಡಿಸ್ಕ್ರಿಪ್ಷನ್ ಇದೆ, ನೋಡ್ತಾ ಇದ್ದೀನಿ. ಗಲಾಟೆ ನನಗಾಗಲ್ಲ, ಇಲ್ಲೇ ಓದ್ಬಿಡ್ತೀನಿ ನಾನು. ರಣಬೇರಿಯನ್ನು ಬಾರಿಸಿದರು, ಶತ್ರುಗಳು ಎದುರಿನಿಂದ ಬಂದರು. ಓದ್ತಾರೆ. ಶತ್ರುಗಳು ಬಂದರೆ ಹೇಗಿರುತ್ತೆ ಅಂತ ನೋಡ್ಬೇಕಾದ್ರೆ ಬೈಲಿಗೆ ಹೋಗ್ಬೇಕು ನಾವು. ಶತ್ರುಗಳನ್ನ ಮಾಡ್ಕೊಳ್ಳೋದು ಕಲಿಬೇಕು. ಎಷ್ಟು ಅದ್ಭುತ ಇದೆ ಜೀವನಾನುಭವ ಅಂದರೆ ಸ್ನೇಹಿತರೆ. ಪುಸ್ತಕದಲ್ಲಿ ಬರೆದಿರೋದೆಲ್ಲ ಓದಬೇಕು, ಸ್ವಲ್ಪ ಪುಸ್ತಕ ಜ್ಞಾನ ಇರಬೇಕು, ಆದರೆ ಜೀವನಾನುಭವ ನಮಗೆಲ್ಲ. ನಾನು ಫಸ್ಟ್ ಬಂದಾಗ ಗುಂಡೂರಾವು ಅನೇಕ ಜನ ಇಲ್ಲಿ ಎಂತೆಂಥ ಭಾಷಣಕಾರರಿದ್ದರು. ಅಂದರೆ ಅದ್ಭುತವಾದಂಥ ಹಾಸ್ಯ ಹೇಳ್ತಿದ್ರು, ಇಂಗ್ಲೀಷಿಂದ ತೊಗೊಂಡು ಹಿಂದಿಯಲ್ಲಿ ತೊಗೊಂಡು. ನಾನು ಶುರು ಮಾಡಿದ್ದೆ ನನ್ನ ಅನುಭವದಿಂದ. ನಮ್ಮಲ್ಲಿ ಹೇಗೆ ಮಾತಾಡ್ತಾರೆ ನೋಡಿ. ಈ ಕಾರ್ಯಕ್ರಮಕ್ಕೆ ಎಷ್ಟು ಚೆನ್ನಾಗಿ ಫೋನ್ ಮಾಡ್ತಾರೆ. ಸಾರ್ ಗೋಖಲೆ ಸಾರ್ವಜನಿಕ 23 ಜ್ಞಾಪಕ ಇದೆ ಅಲ್ವಾ ಸರ್, ನಾವು ಹಾಗೆ ಫೀಡ್ ಮಾಡ್ಕೊಂಡಿದ್ದೀವಿ. 23 ಬೆಂಗಳೂರು ಹೇಳಿ ಅಂತ ಫಸ್ಟ್ ಅದನ್ನೇ, ಅಂದರೆ ಅವ್ರಿಗೂ ಸಮಾಧಾನ ಆಗಲಿ, 23 ನಮಗೆ ಜ್ಞಾಪಕ ಇದೆ ಅಂತ. ನಾವು ಇವತ್ತಿಗೂ 3 ಜನ ಫೀಡ್ ಮಾಡ್ಕೊಳ್ಳೋದು ಹಾಗೆ. ಡೇಟ್ ಫಸ್ಟು, ಆಮೇಲೆ ಹೆಸರು. ಹೇಳಿ ಜುಲೈ 23 ಗೋಖಲೆ ಸಾರ್ವಜನಿಕ ಸಂಸ್ಥೆ. ಅಯ್ಯೋ ಡೇಟ್ ಜ್ಞಾಪಕ ಇದೆ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಇಷ್ಟು ನೀಟಾಗಿ ಹೇಳಿದರು ಅಂದರೆ ನಮ್ಮ ಕಡೆ ನೀಟಾಗಿ ಹೇಳಲ್ರಿ. ಯಾರು ಮಾತಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ಕೂಡ ಹೇಳಲ್ಲ ಎಷ್ಟೋ ಸಾರಿ. ಹಲೋ ಸರ ನಮ್ಮ ಊರಿಗೆ ಬರ್ರಿ ನೋಡಿ ಏನು ಅಂತ ಹೋಗ್ತೀರಿ. ಹೇಳ್ರಿ. ಇಷ್ಟು ನನ್ನ ಪುಣ್ಯ ಇಷ್ಟಂದರೆ ತಡಬರಿಸ್ತಾರೆ ರೀ. ಮಾತಾಡಕ್ಕೆ ಅಲ್ರಿ ನೀವು ಇದು ಹಾಸ್ಯ ಮಾಡ್ತಿರಲ್ಲ ನೀವನ್ರಿ, ಕೇಳಿದ್ದೀರ ಹೆಂಗೆ ಎಲ್ಲಾದರೂ ಅತಿಥಿಗಳನ್ನ ಮಾತಾಡ್ಸೋದನ್ನು? ಅಭ್ಯಾಸ ಆಗಿದೆ. ನೀವಾದರೆ ನೇಣೆ ಹಾಕೊಂಬಿಡ್ತೀರಿ ನಮ್ಮವ್ರು ಮಾತಾಡೋದಕ್ಕೆ. ನಮ್ಗೆ ಅಭ್ಯಾಸ ಆಗಿದೆ. ಹೇಳಿ ಏನು? ಅಲ್ರಿ ಮತ್ತು ಇಲ್ಲೇ ನಮ್ಮ ಊರಾಗ ರೀ ಇದು ಒಂದು ಬರ್ಬೇಕ್ರಿ ನೀವು ನೋಡಿ, ಏನು ಅಂತಲೇ ಇಲ್ಲ. ಆಯ್ತಪ್ಪ ಹೇಳು, ಏನಿದೆ ಹೇಳಪ್ಪ, ಏನಿದೆ? ಅದೇ ನೀವು ಟಿ ವಿಯಾಗ ಬರ್ತೀರಲ್ರಿ, ಮತ್ತು ನಮ್ಮ ಊರಾಗ ಎಲ್ಲರೂ ನಿಮ್ಮನ್ನು ನೋಡ್ಬೇಕಂತಾರೆ, ಮತ್ತು ಬರ್ಬೇಕ್ರಿ. ಇಷ್ಟೇ, ಅರ್ಧ ಗಂಟೆ. ಯಾವ ಊರು ಹೇಳ್ತಿಲ್ಲ, ಏನು ಹೇಳ್ತಿಲ್ಲ. ಕಡೆಗೆ ಯಾರಿಗಾದ್ರೂ ಕೊಡೋ, ಇಲ್ಲ ನಮ್ಮ ಚೇರ್ಮನ್ರು ಮಾತಾಡ್ತಾರೆ ನೋಡ್ರಿ. ಚೇರ್ಮನ್ರಿ ಕೊಟ್ಟು ಚೇರ್ಮನ್ನ ತಗೊಂಡ ತಕ್ಷಣ ಏನು ಹೇಳಿದೆ, ಸರ್ ನಾನು ಹೇಳೋದು ಏನು ಉಳಿದಿಲ್ಲ, ಎಲ್ಲ ಇವ್ರು ಹೇಳಿದ್ದಾರೆ, ಬಂದುಬಿಡಿ ಸರ್. ಹೇಗೆ ಹೋಗ್ತೀರಿ ಇಂಥ ಕಾರ್ಯಕ್ರಮಕ್ಕೆ? ಆದರೂ ಹೋಗ್ತೀವಿ. ಅವ್ರು ಯಾವುದೋ ಮಾತಿನಲ್ಲಿ ಪೊಲೀಸ್ ಇರ್ತಾರೆ, ನಾವು ಅವ್ರ ಮಾತಿನಲ್ಲಿ ಯಾವುದೋ ಊರು ಯಾವುದು, ಏನು ಕಾರ್ಯಕ್ರಮ ಅಂತೆಲ್ಲ ಕಂಡು ಹಿಡ್ಕೊಂಡು ಹೋಗ್ತೀವಿ. ನಿಮ್ಮಲ್ಲಿ ಅಣ್ಣಮ್ಮ ಹೇಗೋ, ನಮ್ಮಲ್ಲಿ ದ್ಯಾಮವ್ವ ದುರ್ಗವ್ವನ ಜಾತ್ರೆನೇ ಅವು. ಅಲ್ಲಿ ಮಾತಾಡೋಕ್ಕೆ 8 ಎದೆ ಬೇಕು. ಅಮ್ಮ ಸಾಧ್ಯ ನೋಡಿ, ಇಲ್ಲಿ ಎಷ್ಟು ಒಬ್ಬರು ಕದಲ್ತಾ ಇಲ್ಲ. ಅಲ್ಲಿ ಓಡಾಡ್ತಿರ್ತಾರೆ, ಇಲ್ಲಿ ನಿಂತು ಅವನೋ ಮಾತಾಡಿಸ್ತಾನೆ. ಮಾತಾಡ್ತೀನಿ, ಪಕ್ಕದಲ್ಲಿ ಬಂದು ಯಾವನೋ ಹಾರ ಹಾಕ್ತಿರ್ತಾನೆ ನನಗೆ. ಆಮೇಲೆ ಹಿಂದ್ಗಡೆ ಅವನು ನಿಂತು ನಾನು ಟರ್ನ್ ಮಾಡಿ ಫೋಟೋ ತೆಗೆಸ್ಕೊತಾನೆ ರೀ. 10,000 ಜನ ಎದುರುಗಡೆ ಇರ್ತಾರೆ. ಒಂದು ಫೋಟೋ ರೀ, ನಾನು ಅರ್ಜೆಂಟ್ ಹೋಗ್ಬೇಕು, ಬಸ್ ಬಂದೈತೆ ರೀ ಅಂತ ತಿರ್ಸಿ ಅವನಿಗೆ ಪೋಸ್ ಕೊಟ್ಟು ಮತ್ತೆ ಈ ಕಡೆ. ಇವ್ರಿಗೂ ಏನೂ ಅನಿಸಲ್ಲ, ಅವನಿಗೂ ಏನೂ ಅನಿಸಲ್ಲ. ನೀವು ಆ ಥರದ ಕಾರ್ಯಕ್ರಮಗಳನ್ನ ಮೊದಲು ನನ್ನ ಹಿಂದೆ ಬರೋರಿಗೆ ನಾನು ಪರಿಚಯ ಮಾಡಿಸ್ತೀನಿ. ಒಮ್ಮೆಲೆ ಇಲ್ಲಿ ಕರ್ಕೊಂಬಂದ್ರೆ ಗಾಬರಿ ಆಗಿಬಿಡ್ತಾರೋ, ಏನು ಸಾರ್ ಇಷ್ಟು ಸೈಲೆಂಟಾಗಿ ಕೂತು ಕೇಳ್ತಿದ್ದಾರೆ, ನಾನು ಮಾತಾಡಲ್ಲ ಸಾರ್ ಅಂತ. ನಾವು ಈ ಕಂಡಕ್ಟ್ರಿಗೆ ಮನೇಲಿ ಬರೆಯೋಕ್ಕಾಗಲ್ಲ, ಅವನಿಗೆ ಬಸ್ಸಲ್ಲೇ ಬರೀಬೇಕು ಅವನು, ಅಂದರೆ ಕರೆಕ್ಟ್ ಬರೀತಿರ್ತಾನೆ. ಆ ಥರ ಗಲಾಟೆ ಓಡಾಡೋದು. ಇವರಿಬ್ಬರು ಗಾಬರಿ ಆಗಿಬಿಟ್ಟಾರ್ರಿ. ಇವತ್ತು ಇವರು ಇಷ್ಟು ಮಾತಾಡಿದ್ರು, ಚೆನ್ನಾಗೇ ಮಾತಾಡಿದ್ರು, ಭಯದಿಂದ ಮಾತಾಡಿದ್ರು. ಯಾಕಂದ್ರೆ ಗಲಾಟೆ ಇಲ್ಲ ಸರ್, ಯಾರೂ ಎದ್ದು ಅಡ್ಡಾಡ್ತಾ ಇಲ್ಲ, ಮಧ್ಯೆ ಡಿಸ್ಟರ್ಬೆನ್ಸ್ ಇಲ್ಲ, ಏನು ಮಾತಾಡಬೇಕು ತಿಳಿಲಿಲ್ಲ ಅಂತಾರೆ. ಹಾಗೆ ಅಡೆತಡೆಗಳು ಬರ್ತಿರಬೇಕು. ಅದಕ್ಕೆ ಹೈವೇನಲ್ಲಿ ಡ್ರೈವಿಂಗ್ ಕಲಿತ್ರೆ ಡ್ರೈವಿಂಗ್ ಸುಲಭವಾಗಿ ಬರಲ್ಲ. ಹಂಪು ಇದ್ರೇ ಡ್ರೈವಿಂಗ್ ಬರೋದು. ಕ್ಲಚ್ಚು, ಬ್ರೇಕು ಚೇಂಜ್ ಮಾಡೋದು ಇವನ್ನೆಲ್ಲ ಕಲಿಯೋದೇ ಅಡೆತಡೆಗಳಿದ್ದರೆ ಜೀವನ. ಅದಕ್ಕೆ ರೋಡ್ಗಳು ಚೆನ್ನಾಗಿರಬೇಕು ಅಂತ ಬಯಸಬೇಡ್ರಿ. ಹಂಪುಗಳಿದ್ದರೆ ಡ್ರೈವಿಂಗ್ ಕಲಿತೀರಾ ನೀವು. ಅದಕ್ಕೆ ಬೆಂಗಳೂರಿನಲ್ಲಿ ಜಾಸ್ತಿ ಹಂಪುಗಳಿದೆ. ಏನು ಒಂದು ಸಾರಿ ಹಂಪಿದ ತಕ್ಷಣ ಹಳ್ಳ. ಇಲ್ಲಿ ನೋಡಿದ್ರೆ ಫಸ್ಟ್ ಹಂಪು, ಆಮೇಲೆ ಒಂದು ಹಳ್ಳ. ಹಿರಣ್ಣಯ್ಯವ್ರನ್ನ ಯಾರೋ ಕೇಳಿದ್ರು, ಏನು ಸರ್ ಹಂಪು? ಅಯ್ಯೋ ತುಂಬ ಹಂಸಪ್ಪ ನಮ್ಮೂರಲ್ಲಿ. ಅದೇನು ಸರ್ ಹಂಪು ಇಳಿದ ತಕ್ಷಣ ಹಳ್ಳ? ಹಂಪಿನಲ್ಲಿ ನೀವು ಸಾಯಲಿಲ್ಲ ಅಂದರೆ ಹಳ್ಳದಲ್ಲಿ ಬಿದ್ದು ಸಾಯಿರಿ ಅಂತ. ಅಡೆತಡೆಗಳಿದ್ರೇ ನಿಜವಾದ ಜೀವನ ಅನ್ನೋದಕ್ಕೆ ನಮ್ಮ ಜೀವನ ಬಿಟ್ಟರೆ ಬೇರೆ ಉದಾಹರಣೆ ಇಲ್ಲ. ನಗೋದಂತೂ ನೀವು ಕಲ್ತಿದ್ದೀರಾ. ಹೇಗೆ ನಗಬೇಕು ಅಂದರೆ ನಮಗೆ ಹಾಸ್ಯ ಮಾಡಿದಾಗಲೇ ನಗಬೇಕು ಅಂತ. ಡಿ ವಿ ಗುಂಡಪ್ಪನವ್ರದ್ದು ಅದ್ಭುತವಾದಂಥ ಹಾಸ್ಯ ಪ್ರಜ್ಞೆ ಹೇಳಿದರು. ಅವ್ರ ಹಾಸ್ಯ ಭಾಳ ಜನ ಬರೀ ಮಂಕುತಿ ಮನಕಾಗ ಸರ್ ಕನ್ನಡದ ಭಗವದ್ಗೀತೆ ಅಂತಾರೆ. ಹಾಸ್ಯ ಪ್ರಜ್ಞೆ ನಾನು ಇವ್ರ ಜೀವನದಲ್ಲಿ ಏನು ಹಾಸ್ಯ ನಡೆದಿದೆ ಅನ್ನೋದನ್ನೇ ಓದ್ತಿರ್ತೀನಿ. ಅವರು ಸಂಬಂಧಪಟ್ಟಂಥ ಎಲ್ಲ ಪುಸ್ತಕಗಳನ್ನ ತರಿಸ್ಕೊಳ್ಳೋಂಥದ್ದು. ಹಾಸ್ಯ ಪ್ರಜ್ಞೆ ಹೇಗಿತ್ತು. ನಮ್ಮಲ್ಲಿ ಜೋಶಿ ಅಂತ ಇದ್ದರು RSSಲ್ಲಿ. ಅವ್ರದ್ದು ಎಂಥ ಅದ್ಭುತವಾದಂಥ ಹಾಸ್ಯ.
ಹಳೆಯ ಕಾಲದ ಅದೊಂದು ಸ್ಟ್ಯಾಂಡರ್ಡ್. ಇವಾಗ ನಾವು ಜನರಲ್ ವಾಟ್ಸಪ್ ಎಲ್ಲ ನೋಡಿ ಮಾಡ್ತೀವಿ. ಆದರೆ ಅವ್ರದ್ದೆಲ್ಲ ಜೀವನದಲ್ಲಿ ಇರ್ತಕ್ಕಂಥ ಹಾಸ್ಯವನ್ನೇ ಅವ್ರು ಮಾಡ್ತಿದ್ರು. ಈಗ ನಾವು ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಂಡತಿ ಬಗ್ಗೆನೇ ಭಾಳ ಮಾತಾಡಿದ್ರು ನಮ್ಮ ಮಹಾಮನಿಯವರು. ಗಂಡ ಹೆಂಡತಿ ಸಮ. ಓಂ ಅನ್ನೋದು ಮೆದುಳಿನ ಯಾವುದೋ ಒಂದು ನರಮಂಡಲವನ್ನು ಉದ್ದೀಪನಗೊಳಿಸ್ತದೆ. ಓಂ ಅನ್ನೋದು ಹೌದಾ? ಗಂಡಸಿನ ಅಥವಾ ಹೆಣ್ಮಕ್ಳು ಓಂ ಅನ್ನಬಾರ್ದು ಅಂತ ನಮ್ಮ ಕಡೆ, ಅದು ಕಾಮನ್, ಎಲ್ಲರೂ ಅನ್ಬೇಕು ಅಂತ ಹೇಳಿದ್ದಾರೆ. ಓಂ ಅಂದರೆ ಮೆದುಳಿನ ಯಾವುದೋ ಒಂದು ನರ ಉದ್ದೀಪನಗೊಳ್ತದೆ. ಆದರೆ ಇಡೀ ನರಮಂಡಲವೇ ಜಾಗೃತ ಆಗೋದು ಯಾವ ಶಬ್ದದಿಂದ? ಹೆಂಡ್ತಿ ಏನ್ರೀ ಅಂದರೆ, ಹೌದಾ? ಓಂಕ್ಕಿಂತ ಹೆಚ್ಚು ಪರಿಣಾಮ ಮಾಡೋದು ಗಂಡಸಿನ ಮೇಲೆ ಹೆಂಡ್ತಿ ಏನ್ರೀ ಅಂತ ಕೂಗೋದು. ನೋಡಿ ಎಷ್ಟು ಅದ್ಭುತವಾಗಿ ಕಂಡು ಹಿಡಿತಾರೆ. ಯಾಕೆ ಹೇಳ್ತೀನಿ ಈ ಮಾತನ್ನು ಅಂದ್ರೆ, ಹೆಂಡ್ತಿ ಮಾತಿಗೆ ಅಂತ ತಾಕತ್ತಿದೆ. ಯಾಕಂದರೆ ಹೆಣ್ಮಕ್ಳು ನಗ್ತಾರೆ. ಅವರು ನಗೋದ್ರಿಂದ ಅವರು ಸೌಂದರ್ಯವಾಗಿರ್ತಾರೆ. ಅವರಿಗೆ ನಮಗೂ ಅವ್ರಿಗೊಂದು 2 ವರ್ಷ ವ್ಯತ್ಯಾಸ ಇರುತ್ತೆ. ಬೇಕಾದ್ರೆ ನೋಡಿ, ಗಂಡಸು ಭಾಳ ಬೇಗ ಮುಪ್ಪಾಗ್ತಾನೆ. ಯಾಕಂದರೆ ಹಿಂಗೆ ಸೀರಿಯಸ್ನೆಸ್ ಯಾವಾಗಲೂ. ಒಬ್ಬ ಗಂಡ 10 ದಿವಸದವರೆಗೂ ಮಾತಾಡಿರಲಿಲ್ಲ ಹೆಂಡ್ತಿ ಜೊತೆಗೆ. ಗಾಬರಿ ಆಗಿಬಿಟ್ಲು ಹೆಂಡ್ತಿ. ಯಾಕೆ ಇವನು ಮಾತಾಡ್ತಾ ಇಲ್ಲ, ಯಾಕೆ ಆ ಕಡೆ ತಿರ್ಕೊಂಡು ಮಲಗ್ತಾನೆ, ಏನು ಕೇಳಿದರೂ ಉತ್ತರ ಕೊಡ್ತಾ ಇಲ್ಲ, ಏನಾಗಿರ್ಬೋದು? ಅನುಮಾನ ಶುರುವಾಯಿತು. ಬೇರೆ ಯಾರನ್ನಾದರೂ ನೋಡಿರ್ಬೋದಾ? ಹಳೆಯ ಫ್ರೆಂಡ್ ಯಾರಾದರೂ ಭೇಟಿ ಆಗಿರ್ಬೋದಾ? 40 ವರ್ಷ ಆಯಿತು ಮದುವೆಯಾಗಿ, ಈ 10 ದಿವಸ ಯಾಕೆ ಹೀಗೆ? ಪಾಪ ಚಿಂತೆ ಆಯ್ತಾ ಅಮ್ಮನಿಗೆ. ಈ ಬೆಂಗಳೂರಂಥ ಊರು, ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಣ ನಡೀರಿ, ಕೌನ್ಸಿಲಿಂಗ್ ಮಾಡಿಸ್ಬೇಡೋಣ. ಹೋಗಿ ಗಂಡನ ಮುಂದೆ ಕೂರ್ಸ್ಕೊಂಡು ಏನು ಸರ್ 10 ದಿವಸ 40 ವರ್ಷ ಆಯ್ತಂತೆ ನಿಮ್ಮ ಮದುವೆಯಾಗಿ, ನೀವು 10 ದಿವಸದಿಂದ ನಿಮ್ಮ ಹೆಂಡತಿ ಜೊತೆ ಮಾತಾಡ್ತಿಲ್ವಂತೆ, ಬೆನ್ನು ಹಾಕಿ ಮಲಗ್ತಿದ್ದಾರಂತೆ, ಮುಖ ನೋಡ್ತಿಲ್ವಂತೆ, ಏನು ಸಮಸ್ಯೆ ನಿಮ್ಗೆ ಹೇಳಿ? ಈ ಸಾರಿ ವಾತಾವರಣ ನೋಡಿದರೆ ಕಾಂಗ್ರೆಸ್ ಬರುತ್ತೋ BJP ಬರುತ್ತೋ, ಅದಕ್ಕೆ ನಿಮ್ಮ ಗಂಡಂದರು ಮಂಕಾಗಿದ್ದರೆ ಏನನ್ನೂ ಯೋಚಿಸ್ಬೇಡ್ರಿ ಅಮ್ಮ. ಅವ್ರಿಗೆ ಬೇರೆ ಏನೂ ಇನ್ನು ಕೆಲವು ಹೆಣ್ಮಕ್ಳಂತೂ 40 ವರ್ಷ ಆಯಿತು ಮದುವೆಯಾಗು, ಇವ್ರಿಗೆ ಈಗ ಯಾಕೆ ಯೋಚನೆ ಬಂತು? ಆವಾಗ ಇವ್ರು ಹೀಗೆ ಇದ್ದರು, ಆದರೂ ನಾನು ಮಾಡ್ಕೊಂಡೆ, ಇವ್ರ ಮುಖ ನೋಡಿ ನನ್ನ ಬಲ್ದೆ ಇನ್ಯಾರು ಬರಬೇಕು ಅಂತಲೂ ಅಂದ್ಕೊಂಡಿರ್ತಾರೆ. ಆದರೂ ಇವ್ರಿಗೊಂದು ಏನೋ ಭಯ. ಅಯ್ಯೋ ಕೇಳಿದರೆ ದೇಶದ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ನಿಮ್ಮ ಮಕ್ಕಳು ಮರಿ ಮನೆ ಅವೆಲ್ಲ ಒಂದು ಬಸ್ಕಿ ಬಾತ್ನೈ ಅಂತಾರಲ್ಲ, ಹಾಗೆ ದೊಡ್ಡದಾಗಿ ಯೋಚನೆ ಮಾಡೋದು. ರಸ್ತೆಯಲ್ಲಿ ನೀವು ಯಾವುದಾದ್ರು ಒಂದು ರೋಡ್ ಚೆನ್ನಾಗಾದ್ರೆ ಎಷ್ಟು ಖುಷಿ ಪಡ್ತೀರಿ ನೀವು? ರೋಡ್ ಎಷ್ಟು ಚೆನ್ನಾಗಿದೆ, ಮಲ್ಲೇಶ್ವರದಿಂದ ಮೆಜೆಸ್ಟಿಕ್ವರೆಗೂ ರೋಡ್ ಚೆನ್ನಾಗಾಗಿದೆ, ಈಗ ತುಪ್ಪ ಹಾಕಿ ತುಪ್ಪ ಬಳ್ಕೋಬೇಕಲ್ವ, ಹಿಂಗೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ. ಅವನು ಹಾಗಲ್ಲ, ಎಷ್ಟು ನುಂಗಿದಾರೋ ಬಡ್ಡಿ ಮಕ್ಕಳು. ಬರೀ ಇದೆ ಯೋಚನೆ. ಏನು ಸರ್ ವಿಧಾನಸೌಧ ಎಲ್ಲ ಲೈಟಿಂಗು ಎಲ್ಲ ರಿನೋವೇಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಾಗಿದೆ ಗೊತ್ತಾ? ಎಷ್ಟು ಕೋಟಿ ಹೊಡೆದಿದ್ದಾರೋ. ಬರೀ ಇದೆ ರೀ. ಜೋಗ ಫಾಲ್ಸ್ಗೆ ಹೋಗಿರ್ತಾರೆ, ನೋಡ್ರಿ ಹೇಗೆ ಬೀಳುತ್ತೆ ನೀರು. ಅಮ್ಮ ಗಂಗೆ ತಲೆಯಿಂದಲೇ ಮೇಲಿಂದಲೇ ಬಿದ್ದಾಗಲ್ವಾ? ಇವೆಲ್ಲ ಆಶ್ಚರ್ಯ ಹೆಣ್ಮಕ್ಳಿಗೆ. ಇವನಾಗಲ್ಲ, ಅಯ್ಯೋ ಮಳೆ ಬಂದರೆ ಎಲ್ಲ ಅಷ್ಟೇ ಬಾರೆ, ಮೇಲಿಂದ ಬೀಳ ನೀರೆಲ್ಲ ಅಷ್ಟೇ. ಉತ್ಸಾಹನಿಲ್ಲ, ಜೀವನೋತ್ಸಾಹವನ್ನು ಗಂಡಸರು ಕಳ್ಕೊಳ್ತಾ ಇದೆ. ಅದಕ್ಕೆ ಹಾರ್ಟು, ಕಿಡ್ನಿ ಫೇಲು, ಲಿವರ್ ಫೇಲು, ಶುಗರ್ BP ಅಂತೂ ಕಾಮನ್ ಫ್ಯಾಕ್ಟರ್ಸ್ ನಮಗೆ. ಶುಗರ್ ಇಲ್ದಿರೋ ಗಂಡಸೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದೀವಿ ನಾವು ಇವಾಗ. BP ಅಂತೂ ಕಾಮನ್ ಬೆಂಗಳೂರಿನಲ್ಲಿ. ಅದೇ ನೋಡಿ ಹೆಣ್ಮಕ್ಳಿಗಿಲ್ಲ ಶುಗರ್, BP, ಹಾರ್ಟ್ ಸ್ಟಂಟ್ ಹಾಕ್ಸೋದು, ECG ಆಯಿತು. ಹೆಣ್ಮಕ್ಳಿಗೆ ಕೇಳೇ ಇಲ್ಲ ನಾನು, ಭಾಳ ಕಡಿಮೆ. ಆಸ್ಪತ್ರೆ ತುಂಬ ಆಂಟಿಯರೇ ಇರ್ತಾರೆ. ಏನು ಆಂಟಿ ನೀವು ಆಸ್ಪತ್ರೆಲಿ? ಯಜಮಾನ್ರಿಗಪ್ಪ ಇಲ್ಲಿ ಅಂಕಲ್. ಅವನಿಗೆ ಮರೆಯಾಗಿ ನಿಂತಿರ್ತಾಳೆ, ಅದೇ ಕೂತಿರ್ತಾರೆ ಏನು. ಹೌದಾ? ಯಾಕೆ ಏನೇನೋ ಯೋಚನೆ ಮಾಡ್ತೀವಿ ನಾವು. ಅವ್ರು ಸಂಗೀತ ಕೇಳ್ತಾರೆ, ಸೀರಿಯಲ್ ನೋಡ್ತಾರೆ, ಮಕ್ಕಳು ಬ್ಯುಸಿ. ಆ ಅಮ್ಮನಿಗೆ ನನಗೆ ತಲೆ ಸುತ್ತಾ ಇದೆ, ಶುಗರ್ ಬಂದಾಗ ಆಗ್ತಾ ಅಂತ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಇರ್ತಾಳೆ. ನಾವು ಬ್ಯುಸಿ ಇರಲ್ಲ ಗಂಡಸರು, ಅವಳು ನೋಡ್ಕೊತಾಳೆ. ನಮ್ಮದೆಲ್ಲ ಮುಗೀತು, ನಮ್ದು ಇಲ್ಲ 50 ಅಮ್ಮ, ಫಿನಿಶ್ ಲೈಫ್ ಇಷ್ಟೇ. ಅವ್ರ ಲೈಫ್ ಇಷ್ಟೇನೆ ಅಂತ ಯಾವತ್ತೂ ಲೈಫ್ ಇಷ್ಟೇನಾ ಅಂತಾರೆ ಅವರು. ಇಷ್ಟೇನೇ ಅನ್ನೋದು ನಾವು ಮಾತ್ರ. ಈ ಶ್ರಾವಣ ಮಾಸ ನೋಡಿ, ನಿಮ್ಮ ಕಡೆ ಹೇಗಿದೆ ಗೊತ್ತಿಲ್ಲ, ನಮ್ಮ ಕಡೆ ಈ ಶ್ರಾವಣ ಮಾಸದಲ್ಲಿ ಗಂಡಸರೆಲ್ಲ ಕಟಿಂಗ್ ಮಾಡಿಸ್ಕೊಳ್ಳಲ್ಲ, ದಾಡಿ ಮಾಡಿಸ್ಕೊಳ್ಳಲ್ಲ, ಕರಡಿ ಥರ ಆಗ್ತಾರೆ ಅವರು ಒಂದು ತಿಂಗಳಲ್ಲಿ. ಅದೇ ತದ್ವಿರುದ್ಧ ಹೆಣ್ಮಕ್ಳು ಪ್ರತಿ ದಿವಸ ತಲೆ ಸ್ನಾನ ಮಾಡಿಕೊಂಡು ದಿನ ಒಂದೊಂದು ರೇಷ್ಮೆ ಸೀರೆ ಉಟ್ಕೊಂಡು ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಒಂದು ದಿವಸ ಗಾಳಮ್ಮ, ಒಂದು ದಿವಸ ಅಣ್ಣಮ್ಮ, ಮಾರಮ್ಮ, ಆಂಜನೇಯ, ರಾಘವೇಂದ್ರ ಸ್ವಾಮಿ, ವೆಂಕಟೇಶ. ಇಡೀ ತಿಂಗಳು ಬ್ಯುಸಿ. ಇಡೀ ತಿಂಗಳು ಒಂದೊಂದು ಅಡುಗೆ, ದಿನ ಒಂದೊಂದು ಅಡುಗೆ. ಒಂದಿನ ಕರಿಗಡುಬು, ಒಂದಿನ ಒಬ್ಬಟ್ಟು, ಒಂದಿನ ಶಾವಿಗೆ. ಏನು 30 ದಿವಸಕ್ಕೆ ಹೀಗಾಗ್ತಾರೆ. ಇದು ಊಟ ಬಿಟ್ಟು, ತೀರ್ಥ ಪ್ರಸಾದಗಳನ್ನು ತ್ಯಜಿಸಿ, ಗಡ್ಡ ಬಿಟ್ಟು ಯಾರು ಹೇಳಿದ್ರಿ ಇದನ್ನು? ಬಾರ್ ಮುಂದೆ ಅಡ್ಡಾಡ್ತಾನೆ ಬಡಿ ಮಗ. ಒಳಗಡೆ ಕೂತ್ರೆ ಬಾರ್ ಒಳಗಡೆ ಶ್ರಾವಣಮ್ಮ ಬರೋ ಆಗಿಲ್ಲ, ಅಡ್ಡಾಡ್ತಿ ಯಾಕೆ ಹಾಗಾದರೆ? ನೋಡಿ ಅವ್ರಿಗೆ ಏನೂ ಇಲ್ಲ.
ನಾನು ತಿಂದಿದ್ರೆ ನಡೀತಾ, ಬೆಳಗ್ಗೆ ಎದ್ದು ನಿಮಗೆ ಕುಚ್ಚಬೇಕಲ್ವ ಅಂತಾಳೆ. ಇದೇನವ ನಿಮಗೆ ಕುಚ್ಚಬೇಕಲ್ಲ ಅಂತಲೇ ಹೇಳಿ ತಿಂದು ಯಾರೊಬ್ಬ ನೀವು ಎಷ್ಟು ಸ್ಲಿಮ್ ಆಗಿದ್ದೀರಾ ಅಂತ ಒಬ್ಬ ನಟಿನ ಸಂದರ್ಶನ ಮಾಡಿದ್ರಂತೆ. ಅವರು 3 ಸ್ಪೂನ್ ಅನ್ನ ತಿಂತಾರೆ ಗೊತ್ತಾ, ಓನ್ಲಿ 3 ಸ್ಪೂನ್ಸ್ ಅನ್ನ ತಿಂತಾರೆ. ಗಂಡ ಆಶ್ಚರ್ಯಮೋ ನಮ್ಮವಳು ಅನ್ನ ಬೆಂದಿದೆಯಿಲ್ಲ ಅಂತ ನೋಡೋಕೆ 3 ಸ್ಪೂನ್ ತಿಂತಾಳ್ರಿ. ನೀವು ಇಡೀ ದಿನ 3 ಸ್ಪೂನ್ ತಿಂತೀರ? ಹಾಂ, ಹೇಗೆ ತಿಂತಾರವ್ರು? ಇವ್ನಿಗೆ ಹಸುವಿಲ್ಲ, ಡೈಜೆಷನ್ ಆಗ್ತಾಯಿಲ್ಲ, ಅಸಿಡಿಟಿ. ಡಾಕ್ಟ್ರುಗಳು ಹಾಗೆ ಇದ್ದಾರೆ ಇವತ್ತು. ನಮ್ಮ ಕಾಲಕ್ಕೆ ಇನ್ನು ಇವರೆಲ್ಲ ಹಿರಿಯರು, ಇವ್ರ ಕಾಲಕ್ಕಂತೂ ಡಾಕ್ಟ್ರ್ ಹತ್ರ ಹೋಗೋ ಪ್ರಸಂಗನೇ ಇಲ್ಲ. ನಾವೆಲ್ಲ ಡಾಕ್ಟ್ರ್ ಹತ್ರ ಈಗ MBBS ಮಾಡಿದರೆ ಆವಾಗ ಎಲ್ಲ ನೋಡ್ತಿದ್ರು ಅವ್ರು. ಹೌದಾ? ಜನರಲ್ ಫಿಸಿಷಿಯನ್ ಎಲ್ಲ MBBS ಸಾಕಾಗಿತ್ತು ಅವಾಗ. ಅಣ್ಣಾಮಲೈ ಯೂನಿವರ್ಸಿಟಿ ಅಲ್ಲಿಂದ ಮಾಡ್ಬಂದವರಂತೂ ಎಲ್ಲದೂ ರೆಡಿ. ಆಪ್ರೇಷನ್ ಇಲ್ಲದೇ ವ್ಯಾಧಿಗಳನ್ನ ಕಡಿಮೆ. ಇವಾಗ ಒಂದೊಂದು ಪಾರ್ಟಿಗೆ ಒಬ್ಬೊಬ್ಬ ಡಾಕ್ಟ್ರು. ಆಗ ನೋಡಿ, ನಾಡಿ, ನಾಲ್ಗೆ, ಕಣ್ಣು ನೋಡಿ ಫಿನಿಶ್. ಆ್ಯಂಟಿಬಯೋಟಿಕ್ಕು, ಪ್ಯಾರಾಸಿಟಮಲ್ ಬರೆಯೋದು ನಡೆಯೋದು. ಇವಾಗ ಡಾಕ್ಟ್ರ್ ಹತ್ರ ಹೋಗಬೇಕಾದ್ರೆ ಇಡೀ ದಿನ ಅಪಾಯಿಂಟ್ಮೆಂಟ್ ತಗೋಬೇಕು. ಫಸ್ಟ್ ನರ್ಸನ್ನ ಭೇಟಿ ಆಗಬೇಕು ನೀವು. ಅವಳು ಕೂತಿರ್ತಾರೆ, ನೀವು ಅವಳು ನೋಡ್ತಿರ್ತಾರೆ, ಅವಳು ನಿಮ್ಮನ್ನು ನೋಡೋದೇ ಇಲ್ಲ. ಫಾರಮ್ ತುಂಬ್ತಿರ್ತಾಳೆ. ಹೆಸರು ಪರಶುರಾಮ್, ಲಿಂಗ ಕೊಳ್ಳಾಗೈತ್ರಿ. ಅವಳು ಗಾಬರಿ. ಆಮೇಲೆ ಅಂತ ಪರಶುರಾಮ್ ಅಂತ ಹೇಳಿದ ಮೇಲೂ ಲಿಂಗ ಅಂತ ಕೇಳ್ತಾಳೆ ಅಂದರೆ ಪಾಪ ಅವನು ಏನು ಮಾಡೋದು? ಹಾಂ, ಎಲ್ಲರೂ ವ್ಯಾಕರಣ ಕಲ್ತಿರ್ತಾರೆ. ಮೇಲೆ ಏನು ಸ್ವಲ್ಪ ಕೈಕಾಲು ಹರಿತಾ ಇದೆ ಮೇಡಮ್, ಯಾಕೋ ಸುಸ್ತು, ಜ್ವರ ಬಂದಾಗ ಆಗ್ತದೆ. ಎಷ್ಟು ಟೆಸ್ಟ್ ಬರೀತಾರೆ ರೀ. ಹಾಂ, ECG, ಸ್ಕ್ಯಾನಿಂಗು. ಯಾವನೊಬ್ಬ ತಲೆ ನೋಯುತ್ತೆ ಅಂತ ಹೋದಂತೆ CT ಸ್ಕ್ಯಾನ್ ಆಗಬೇಕು ನಿಮಗೆ. ನನ್ನ ತಲೆನೋವು ಇಡೀ CT ಸ್ಕ್ಯಾನ್ ಮಾಡ್ತೀರಾ? ಹೌದಾ? ಎಲ್ಲದಕ್ಕೂ ಸ್ಕ್ಯಾನಿಂಗ್. ಅವರಲ್ಲಿ ಏನು ಮಷಿನ್ಸ್ ಇರ್ತಾವೋ ಅದನ್ನೆಲ್ಲ ಯೂಸ್ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಕ್ಸ್ರೇನೇ ಫಸ್ಟು. ನಾವೆಲ್ಲ ಚಿಕ್ಕವರಿದ್ದಾಗ ಆ ಡಾಕ್ಟ್ರುಗಳು ಎಕ್ಸ್ರೇ ಮಷಿನ್ ಇತ್ತು ಅಂದರೆ ಎಲ್ರದ್ದು ಎಕ್ಸ್ರೇ ತೆಗಿಯೋರು. ನಮಸ್ಕಾರ ಅಂದರೆ ಸಾಕು, ಎಕ್ಸ್ರೇ ತೆಗೆಸ್ಕೊಂಡು ಶರ್ಟ್ ಬಿಚ್ಚಿ ಬಂದ ತಕ್ಷಣ ಶರ್ಟ್ ಬಿಚ್ಚಿ ಕಂಕ್ಳಲ್ಲಿ ಇಟ್ಕೊಂಡೆ ಬಂದುಬಿಡೋರು ಜನ. ಬಿಡಲ್ಲಮ್ಮ, ಎಕ್ಸ್ರೇ ತೆಗಿಸ್ಲೇಬೇಕು. ಅಯ್ಯೋ ಹೇಳಿದ ಮೇಲೆ ಬಿಚ್ಚಿರಿ ಶರ್ಟ್. ಅಯ್ಯೋ ಬಿಡಲ್ರಿ, ಒಳಗಡೆ ಹೋದರೆ ಎಕ್ಸ್ರೇ ತೆಗೆದೇ ಕಳಿಸ್ಬಿಡಯ್ಯ. ಮತ್ತೆ ಹೊರಗಡೆ ಹೋಗಿ ಒಳಗಡೆ ಬಂದು ಕ್ಯೂ ಶರ್ಟ್ ಕಂಕ್ಳಲ್ಲಿ ಇಟ್ಕೊಳ್ಳೋದು ಕೂತ್ಕೊಂಡ್ಬಿಡೋದು. ಟಿಂಗ್. ಬೆಳಗ್ಗೆ 9 ಗಂಟೆಗೆ ಬಂದರೆ ಮಧ್ಯಾಹ್ನ 3 ಗಂಟೆ ಅವನು ಎಕ್ಸ್ರೇಗೆ ಒಳಗಡೆ. ಆ ಥರ 3 ಗಂಟೆಗೆ ಬಂದು ಪೇಷಂಟನ್ನು ಡಾಕ್ಟ್ರ್ ನೋಡ್ತಾರೆ. ಬೇರೆ ಯಾರೂ ಅಲ್ಲ, ಅವನು ಅವ್ರ ಅಣ್ಣನ ಮಗ ಪ್ರಶಾಂತ್. ಏನೋ ಪ್ರಶಾಂತ್ ನೀನು? ಅಯ್ಯೋ ದೊಡ್ಡಪ್ಪ ಅಲ್ಲ, ಮದುವೆ ಇನ್ವಿಟೇಷನ್ ಕೊಡೋಕೆ ಬಂದೆ ದೊಡ್ಡಪ್ಪ. ನರ್ಸು ಶರ್ಟ್ ಬಿಚ್ಚಿ ಕೂಡಿಸಿ ಎಕ್ಸ್ರೇ ತೆಗೆಸಿ ಕಳಿಸೋಳು. ಎಲ್ಲೋ ಒಂದು. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮಹಾಮನಿ ನಮಸ್ಕಾರ. ಈಗಾಗಲೇ ನೀವು ಸ್ಯಾಂಡಲ್ವುಡ್ ಟಾಕೀಸ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಇದು 3 ಲಕ್ಷಕ್ಕೂ ಹೆಚ್ಚು ದಾಟಿದೆ. ಈಗ ಇನ್ನೂ ಹೆಚ್ಚು ಬೆಳೆಸ್ತಕ್ಕಂಥ ಕೆಲಸ ಕನ್ನಡಿಗರು ಮಾಡಬೇಕಾಗಿದೆ. ಇದರಿಂದ ನಾವು ಬೆಳಿಬೋದು, ಸ್ಯಾಂಡಲ್ವುಡ್ ಟಾಕೀಸ್ನವ್ರು ಬೆಳಿಬೋದು, ಪ್ರತಿಯೊಬ್ಬರು ಹಾಸ್ಯವನ್ನು ನೋಡಿ ಎಂಜಾಯ್ ಮಾಡಬಹುದು. ಈ ಒಂದು ಕೆಲಸ ಎಲ್ಲ ಕನ್ನಡಿಗರು ಮಾಡಬೇಕು. ಹಾಸ್ಯವನ್ನು ಉಳಿಸ್ತಕ್ಕಂಥ ಕೆಲಸ ತಮ್ಮ ಮೇಲಿದೆ. ನಾವು ನಗಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಬೆಂಬಲ ನಮ್ಗೆ ಬೇಕಾಗಿದೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಸೇರಿದಂತಹ ಎಲ್ಲ ಹಾಸ್ಯ ಪ್ರಿಯರಿಗೆ ಈ ಕಲಾವಿದರಲ್ಲೇ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ನರಸಿಂಹ ಜೋಶಿಯವರು ತಮ್ಮ ಪಾರ್ಥಿವ ಶರೀರವನ್ನು ಇಲ್ಲಿ ತನಕ ತೊಗೊಂಡು ಬಂದು ತಮ್ಮನ್ನೆಲ್ಲ ನಗಿಸುವಂಥ ಪ್ರಯತ್ನ ಮಾಡಿದರು. ತಾವು ಕೂಡ ಚೆನ್ನಾಗಿ ನಕ್ಕಿರಿ, ಭಾಳ ಸಂತೋಷ. ನಾನು ಮೊದಲಿಗೆ ಹ್ಯಾಂಡ್ಸಮ್ ಕಲಾವಿದ ಅಂತ ಹೇಳಿದೆ. ನಮ್ಮದು ಹೈದರಾಬಾದ್, ಕರ್ನಾಟಕ. ನಮ್ಮ ಕಡೆ ಬಿಸಿಲು ಜಾಸ್ತಿ. 44ರಿಂದ 46 ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತದೆ ನಮ್ಮ ಕಡೆಗೆಲ್ಲ. ಅಂಥ ಬಿಸಿಲಾಗಿ ಇಷ್ಟು ಬೆಳ್ಳಗಿದ್ದವ ನಾನೊಬ್ಬನೇ ಆ ಕಡೆ. ಅದಕ್ಕೆ ಈ ಮಾತು ಹೇಳ್ಬೇಕಾಯ್ತು ನಾನು. ಈ ಕಡೆ ಬೆಂಗಳೂರು, ಮೈಸೂರು ಜನ ಭಾಳ ನೋಡ್ಲಿಕ್ಕೆ ಸುಂದರವಾಗಿರ್ತೀರಿ, ಬೆಳ್ಳಗಿರ್ತೀರಿ. ನಮ್ಮ ಆತ್ಮೀಯರಾದಂಥ ವಿ ಗುಂಡ್ರಾವ್ ಅವ್ರಿಗೆ ಕೇಳಿದೆ ಒಂದು ಸಲ ನಾನು, ನಿಮ್ಮ ಕಡೆ ಜನ ಜಾಸ್ತಿ ಬೆಳ್ಳಗಿರ್ತಾರಲ್ಲ, ಏನು ಇದಕ್ಕೆ ರೀಸನ್ನು ಅಂತ ಕೇಳಿದೆ ನಾನು. ಅದಕ್ಕೆ ಗುಂಡ್ರಾವ್ ಅವರು ಒಂದು ಒಳ್ಳೆಯ ಉತ್ತರ ಕೊಟ್ಟರು. ನಮ್ಮ ಕಡೆ ತಾಯಿ ಅಂದರು, ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕ್ಕೊಂಡು ಕುಡಿತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳಗೆ ಹುಡ್ತಾವೆ ಅಂತ ಹೇಳಿದರು. ನಾನು ಇನ್ನೊಂದು ಸಂಶೋಧನೆ ಮಾಡೀನಿ ಈ ಕಡೆ ಬಂದಾಗ. ಈ ಕಡೆ ತಾಯಂದ್ರೆ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿಗೆ ಹಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊಂತ ಮಲಗ್ತಾರೆ, ಅದನ್ನು ನೋಡ್ಕೊಂತ ಎದ್ದೇಳ್ತಾರೆ. ಹೀಗಾಗಿ ಮಕ್ಕಳು ಹೆಚ್ಚು ಕಡಿಮೆ ಹಂಗೆ ಹುಡ್ತಾವೆ. ನಮ್ಮದು ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂಧುಗಳೇ. ನಮ್ಮ ತಾಯಿ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ,
ಕ್ವಾಣ, ಆಕಳ, ನಾಯಿ, ಹಂದಿ, ಕುದುರೆ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರ ಹಂಗೆ ಜೋಶಿಯವ್ರ ಹಂಗೆ ಹುಟ್ಟುಬಿಡ್ತಾರೆ. ನೋಡ್ರಿ ಜೋಶ್ ಯಾವುದು ಕಡಿಮೆ ಅದನ್ನು ಹೇಳ್ರಿ. ಬಸವನಗುಡಿ ಗೂಳಿ ಕಣ್ಣಂಗೆ ಹಾಕ್ತಾನೆ, ಪ್ರಾಣೇಶ್ವರ ಹೈಟ್ ಜಾಸ್ತಿ ಅದು ಎತ್ತು ಕಣ್ಣಂಗೆ ಹಾಕ್ತಾರೆ. ಇನ್ನು ನಮ್ಮ ಅಕ್ಕ ಇಂದುಮತಿ ಸಾಲಿ ಮಟ್ಟ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನ ವಾಹನ ಕಣ್ಣಂಗೆ ಹಾಕ್ತಾಳೆ ಆಕೆ. ಅವರೆಲ್ಲ ನೋಡೋ ಕೂತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಂಗೆ ಹಾಕ್ತೀನಿ. ಸಂತೋಷ ಆದ್ರೆ ಚಪ್ಪಾಳ್ತಾಳ್ರಿ, ಕಾಣಿಸ್ತಾನೆ ಇಲ್ಲರಿ. ನಾನು ನಮ್ಮವ್ವ ಕೇಳಿದೆ, ನಾ ಯಾಕೆ ಹಿಂಗೆ ಹುಟ್ಟಿನವ ಅಂತ ಕೇಳಿದೆ. ನಮ್ಮವ್ವ ಹಿಡಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಸಿನಿಮಾ ನೋಡಿದ್ದೆ, ಹಾಗಾಗಿ ನೀ ಹಿಂಗೆ ಹುಟ್ಟಿದೆ ಅಂತ ಹೇಳಿಲ್ಲ ಬಂಧುಗಳೇ. ನನಗೆ ಬಂಧುಗಳೇ ಸ್ವಲ್ಪ ಕಲೆಕ್ಷನ್ ಅಂತ ಕೊಟ್ರಿ ಇವ್ರಿಗೆ, ಕುಂತಲ್ಲೇ ಮಾತಾಡ್ರಿ. ದಯವಿಟ್ಟು ಜೋಶಿಯವ್ರಿಗೆ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಯಾಕೆ ಮನೆಯಾಗ ಮಾತಾಡ್ಲಿಕ್ಕೆ ಕೊಡಂಗಿಲ್ಲ ಅವ್ರ ಮನ್ಯಾಗ ಮಿಸ್ಸಸ್, ಇಲ್ಲಿ ಆದರೂ ಮಾತಾಡಲಿ ಅಂತ. ಬಂಧುಗಳೇ, ನೀವು ಕೊಟ್ಟಿಲ್ಲ, ನಾವಿಲ್ಲ ಉತ್ತರ ಕೊಡೋದು ಲೇಟ್ ಆಗ್ತವ್ರಿ ಅದಕ್ಕೆ. ಹಾಂ, ಸಂತೋಷ. ಬಸವರಾಜ್ ಮಾಮಯ್ಯ ಹೇಳಿದರು 46 ಡಿಗ್ರಿ ಬಿಸಿಲೊಳಗೆ ನಾನು ಎಷ್ಟು ಬೆಳ್ಳಗಿದ್ದೀನಿ ಅಂತ ಹೇಳಿದರು. ನಾಳೆ ಹೆಂಗೂ ಬೆಂಗಳೂರಿಗೆ ಬಂದಿರಿ, ಸೊ ಬ್ಲಡ್ ಚೆಕ್ ಮಾಡಿಸ್ರಿ. ಕಾಮಣಿ ಆದ್ರೂ ಬೆಳಗಾಗಿರ್ತಾರೆ ಮನುಷ್ಯ, ಜಾಂಡೀಸ್. ಇಲ್ಲಾಂದರೆ ಬ್ಲಡ್ ಕಡಿಮೆ ಆಗಿರ್ಬೋದು, ರಕ್ತಹೀನತೆ ಹಾಗೇನಾಗಿದ್ರು ಕೂಡ ಬೆಳಗಾಗಿರ್ತಾನೆ. ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿಸ್ರಿ. ಆಮೇಲೆ ಹೇಳಿದರು ನಾನು ಅನಿಲ್ ಕಪೂರ್ ಕಂಡಂಗೆ ಆಗ್ತೀನಿ ಅಂತ. ಸಂತೋಷ. ನಮ್ಮ ಗೆಳೆಯ ಒಬ್ಬರು ಅನಿಲ್ ಕಪೂರ್ ಕಂಡಂಗೆ ಆದ್ರೆ ನಾವು ಸಂತೋಷ ಪಡ್ತೀವಿ. ಆದರೆ ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದರೆ ಅವನಿಗೊಂದು 3 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಬೇಕು. ಒಂದು 3 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಿ ಅಡ್ಮಿಟ್ ಆಗಿದ್ದರೆ ಈ ರೇಂಜಿಗೆ ಬಂದಿರ್ತಾನೆ ಅವಾಗ. ಈಗ ನೀವು ಮಾತಾಡ್ಬೋದು. ನನ್ನ ಮಾತು ಭಾಳ ತ್ರಾಸು ಕೊಟ್ಟಂಗೆ ಕಾಣಿಸ್ತದೆ. ಯಾಕಪ್ಪ ಅಂತಂದ್ರೆ ಕುಂತು ಮನುಷ್ಯ ಎದ್ದು ನಿಂತು ಮಾತಾಡೋಕ್ಕೆ ತಯಾರಾಗ್ಯಾನಂತಂದ್ರೆ ಹೊಟ್ಟೆಗೆ ಬೆಂಕಿ ಬಿದ್ದದಂತ ತಿಳ್ಕೊಬೇಕು ನಾವು. ಹಾಂ ಬಂಧುಗಳೇ, ನಾನು ಪ್ರಾಣೇಶ್ವರ್ಗಾಗಲಿ ಜೋಶಿಯವ್ರಿಗಾಗಲಿ ಭಾಳ ದೊಡ್ಡ ಗೌರವ ಕೊಡ್ತೀನಿ. ನನ್ನ ಜೀವನದಲ್ಲಿ ಭಾಳ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ನಾನು ಅವರಿಬ್ಬರಿಗೆ. ಆಯಿತು, ನಾವು ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿರಲ್ಲ, ನಾವು ಕ್ಷಮಿಸಿವಿ. ಏನು ಅಂದರೂ ಅನ್ಸ್ಕೊಂತೀವಿ, ಇರಲಿ. ಒಂದು ದೊಡ್ಡ ಸ್ಥಾನ ಕೊಟ್ಟಿರಲ್ಲ ಸಾಕು, ಅಷ್ಟೇ ನಮ್ಗೆ ಖುಷಿ. ಇವರಿಬ್ಬರು ನನ್ನ ಪಾಲಿಗೆ ಹೆಂಗಂತಂದ್ರೆ 1000 ರೂಪಾಯಿ ನೋಟು 500 ರೂಪಾಯಿ ನೋಟ್ ಇದ್ದಂಗೆ. ಇದು ಮಕ್ಕಳ ಸತಿ ತೊಗೊಳೋದಿಲ್ಲ ಅದನ್ನು. ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ ಬಂಧುಗಳೇ. ಇಷ್ಟು ಮರ್ಯಾದೆ ತೆಗೆದು ಇನ್ನೇನು ಸ್ನೇಹ ಬೇಡ ಬಿಡ್ರಿ. ಅವರು ನನ್ನ ಆತ್ಮೀಯರು ಕೂಡ ಹೌದು, ಜೀವದ ಗೆಳೆಯ ಕೂಡ ಹೌದು. ಪ್ರಾಣೇಶ್ವರಿಗೆ ನಾನು ಸ್ವಲ್ಪ ಕಪ್ಪದಾರಂತ ನಾನು ಹೇಳ್ತೇನೆ ಯಾವಾಗಲೂ. ನಾವು ಸ್ವಲ್ಪ ಜಾಸ್ತಿ ಬೆಳ್ಳಗಿದ್ದು ರೀ, ಅದ್ರ ಬಗ್ಗೆ 2 ಮಾತಿಲ್ಲ. ಎಲ್ಲ ಕ್ರೀಮ್ಗಳು ಯೂಸ್ ಮಾಡ್ಕೊಂಡು ನೋಡ್ಯಾರ ಅವರು, ಅದ್ರ ಬೆಳಗ್ಗೆ ಆಗೋಲ್ರಿ ಅವರು. ಆಗೋದು ಇಲ್ಲರಿ, ಯಾಕೆ ಮೊದಲಿಂದ ಬಣ್ಣ ಹಂಗೆ ಬಂದೈತಿ ಅದು. ಇವ್ರ ತಾಯಿಯವರು ಏನು ಮಾಡಿದ್ದಾರೆ, ಪ್ರಾಣೇಶ್ವರ ತಾಯಿಯವರು ಚಿಕ್ಕವರು ಇವ್ರು ಕೂಸಿದ್ದಾಗ ಕಾಡಿಗೆ ಅಂತೇಳಿ ಹಚ್ತಾರೆ ಹಿಂಗೆ. ಅದು ಹಚ್ಚಾರಿ ನೆನಪಾಗಿ ಅಳಿಸೋದು ಮರ್ತೇ ಬಿಟ್ಟಾರ. ಅದು ಇವ್ರು ಹೆಂಗೆ ದೊಡ್ಡವ್ರು ಹಾಕ್ಕೊಂತ ಬಂದಾರೆ ಅದು ಸ್ಪ್ರೆಡ್ ಹಾಕ್ಕೊಂತ ಬಂದುಬಿಟ್ಟಾರೆ. ಅದು ಹಿಂಗಾಗಿ ಅದು ಬಣ್ಣ ಪರ್ಮನೆಂಟಾಗಿ ಹಂಗೆ ಉಳ್ಕೊಂಡದಂತ ನನಗೆ ಅನಿಸ್ತದ. ಬೆಳ್ಳಗಿರೋದನ್ನೇ ಸೌಂದರ್ಯ ಅಂತ ತಿಳ್ಕೊಂಡಂಥ ಇವರ ಜ್ಞಾನಕ್ಕೆ ನೀವೆಲ್ಲ ಮೆಚ್ಚುಗೆ ಸೂಚಿಸೋದು ನನಗೆ ಆಶ್ಚರ್ಯ ಆಗಿದೆ. ಬೆಳ್ಳಗಿರೋದು ಮುಖ್ಯ ಅಲ್ಲ ಸ್ನೇಹಿತರೆ. ಕಣ್ಣಲ್ಲಿ ಬೆಳ್ಳಗಿರೋ ಭಾಗ ಏನನ್ನೂ ನೋಡೋದಿಲ್ಲ, ಕಪ್ಪಗಿರೋ ಗುಡ್ಡೆ ಜಗತ್ತನ್ನು ನೋಡ್ತದೆ. ಬಿಳಿ ಮೋಡಗಳು ಯಾವತ್ತೂ ಮಳೆಯನ್ನು ಸುರಿಸೋದಿಲ್ಲ, ಕಪ್ಪು ಮೋಡಗಳು ಮಳೆಯನ್ನು ಸುರಿಸ್ತವೆ. ಶಾಲೆಯಲ್ಲಿ ಮೇಷ್ಟ್ರ ಕೈಲಿರ್ತಕ್ಕಂಥ ಚಾಕ್ ಪೀಸು ಬೆಳ್ಳಗಿರ್ತದೆ, ಬರೆಯೋದು ಕರಿ ಬೋರ್ಡ್ ಮೇಲೆ. ಅದಕ್ಕೆ ಅವರಿಗೆ ಕರಿ ಬಗ್ಗೆ ಬಹಳ ಒಂದು ಬೆಳ್ಳಗಿರೋರೇ ಶ್ರೇಷ್ಠ ಅನ್ನೋ ಹಾಗಿದೆ. ಅದಕ್ಕೆ ಇಲ್ಲ
ಇಷ್ಟೇ ಸರ್. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ನಮ್ಮ ತಾಯಿ ನಮಗೆ ಇದು ಹಚ್ಚಿದ್ಲು, ದೃಷ್ಟಿ ಚಿಕ್ಕಿ ಬೊಟ್ಟು ಅಂಥೇಳಿ. ಇವರು ಚಿಕ್ಕವರಿದ್ದಾಗ ಎಷ್ಟು ಲೀನಾಗಿದ್ದರು, ಕ್ಷೀಣವಾಗಿದ್ದರು ಅಂದರೆ ಇವ್ರ ತಾಯಿ ಇವ್ರನ್ನ ಕಂಪಾಸ್ ಬಾಕ್ಸಲ್ಲಿ ಇಟ್ಕೊಂಡು ಹೊಲಕ್ಕೆ ಹೋಗ್ತಿದ್ಲು. ಮತ್ತು ಮುಚ್ಚಿದ್ರೆ ಹೇಗ್ರಿ ಅಂದರೆ ಅದಕ್ಕೊಂದು ಸಣ್ಣ ಬೆಂಕಿ ಕಡ್ಡಿನ ಸಪೋರ್ಟ್ ಕೊಟ್ಟು ಓಪನ್ ಮಾಡಿಡ್ತಿದ್ಲು, ಉಸಿರಾಡೋಕ್ಕೆ ಅನುಕೂಲ ಆಗಲ್ಲ. ಅದಕ್ಕೆ ಸ್ನೇಹಿತರು ಅವ್ರಿಗೆ ಹೇಳ್ತೀನಿ ನಾನು, ಕರಿ ಬಿಳಿ ಬಗ್ಗೆ ಚರ್ಚೆ ಬೇಡ ಅಂತ. ಆದರೂ ಬಿಡಂಗಿಲ್ಲ ಅವರು. ಚಲೋ ಜನ ಇದ್ದರೆ ನೀವು ನಮ್ಮ ಮರ್ಯಾದೆ ತೆಗಿಬೇಕು ಅಂತವ್ರು. ಜಾಮ ಬಂಧುಗಳೇ, ನನ್ನ ಬಗ್ಗೆ ಹೇಳಿದರು ನಮ್ಮ ತಾಯಿಯವರು ಕಂಪಾಸ್ ಬಾಕ್ಸ್ನಲ್ಲಿ ಇಟ್ಕೊಂಡು ಹೋಗ್ತಾರಂತಂದು. ಇರಲಿ ಬಿಡಿ ಸರ್, ಏನಿಲ್ಲ, ಆಯ್ತು, ಮಾತು ಮುಗೀತು. ಇಂಡಿವಿಜುವಲ್ ಮಾತಾಡ್ತಾರೆ, ಈಗೇನು ಸಮಸ್ಯೆ. ಪ್ರಾಣೇಶ್ವರು ಹೇಳಿದರು ನಮ್ಮ ತಾಯಿಯವರು ನನ್ನನ್ನು ಕಂಪಾಸ್ ಬಾಕ್ಸ್ನಲ್ಲಿ ಚಿಕ್ಕವರಿದ್ದಾಗ ಇಟ್ಕೊಂಡು ಹೋದ್ರು ಅಂತ ಹೇಳಿದರು. ನಾನು ಪ್ರಾಣೇಶ್ವರ ಬಗ್ಗೆ ಇನ್ನೊಂದು ಮಾತು ಹೇಳೋದು ಮರ್ತಿದ್ದೆ. ಪ್ರಾಣೇಶ್ವರ ಕಪ್ಪದಾರೆ, ನಿಮಗೆಲ್ಲ ನೋಡ್ತೀರಿ, ನೀವು ಗೊತ್ತಾಗ್ತದೆ. ಇವ್ರ ತಾಯಿಯವ್ರು ಚಿಕ್ಕವರಿದ್ದಾಗ ಪೌಡ್ರ್ ಹಚ್ಚಿದ್ರು. ಪೌಡ್ರ್ ಹಚ್ಚಿದಾಗ ಇವ್ರು ಹೆಂಗೆ ಕಾಣ್ಲಕೈತಾರೆ ಅಂದ್ರೆ ಜಾಮೂನ್ ಮೇಲೆ ಉಪ್ಪು ಹಚ್ಚಿದಂಗೆ ಹೆಂಗೆ ಕಾಣಿಸ್ತಾರೆ, ಆ ಥರ ಕಾಣಿಸ್ತಾ ಇದ್ದಾರೆ ಪ್ರಾಣೇಶ್ವರು. ಇದು ನಾವು ನಮ್ಮಲ್ಲಿ ಎಂಥ ಉಪಮೆ ಕೊಟ್ಟ ಅಂದರೆ, ನಿಮ್ಮಲ್ಲಿ ಹೆಣ್ಮಕ್ಳಿದ್ದೀರಮ್ಮ, ಜಾಮೂನ್ ಮಾಡಿರಲ್ಲ ಎಲ್ಲರೂ? ಜಾಮೂನಿನ ಮೇಲೆ ಉಪ್ಪು ಹಚ್ಚಿದಾಗ ಎಲ್ಲಾದರೂ ನೋಡಿದ್ದೀರಾ ಉಪ್ಪು ಹಚ್ಚೋದನ್ನು? ಸಕ್ಕರೆ. ಅದಕ್ಕೆ ಜಾಮೂನ್ ಮೇಲೆ ಉಪ್ಪು ಹಚ್ಚೋದು ಕೂಡ ಅವ್ರಿಗೆ ಕಲ್ಪನೆ ಇಲ್ಲ, ಸಕ್ಕರೆ ಹಚ್ಚೋದು ಕೂಡ ಕಲ್ಪನೆ. ಒಟ್ಟು ಬಿಳಿಯಾಗಿದ್ದರೆ ಭಾಳ ಶ್ರೇಷ್ಠ ಅಂತಾರೆ. ಆದರೆ ಬಿಳಿ ಆಗೋ ಹಾಗಿದ್ರೆ ಹೇಳ್ತು ಕ್ರೀಮ್ ಹಚ್ಚಿದ್ರು ಅಂತೇಳಿ. ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ ಮಾತ್ರಕ್ಕೆ ಯಾರೂ ಬೆಳಗಾಗೋದಿಲ್ಲ. ಹಾಗೆ ಬೆಳಗಾಗೋ ಹಾಗಿದ್ರೆ ನಾನು ಯಾವತ್ತೋ ಬೆಳಗಿರಬೇಕಾಗಿತ್ತು. ಫೇರ್ ಆ್ಯಂಡ್ ಲವ್ಲಿಯಿಂದ ಮನುಷ್ಯ ಬೆಳಗಾಗೋ ಹಾಗಿದ್ರೆ ವೆಸ್ಟ್ ಇಂಡೀಸ್ನಲ್ಲಿ ಯಾರೂ ಕರ್ಗುಳಿತಿರಲಿಲ್ಲ, ಲಾರಿಗಟ್ಟಲೆ ಅವರೇ ತರಿಸ್ಕೊತಿದ್ರು. ಚೀನಾದವರು ಅದನ್ನು ಮಾಡೋದಕ್ಕೆ ಶುರು ಮಾಡ್ತಿದ್ರು. ಅದನ್ನು ಯಾರೂ ಹಚ್ಕೊಳ್ಳೋದ್ರಿಂದ ಬೆಳ್ಳಗಾಗೋದಿಲ್ಲ. ಬೆಳ್ಳಗಾಗಬೇಕು ಅಂದರೆ ನಾನು ಓದಿರ್ತಕ್ಕಂಥ ಗ್ರಂಥಗಳ ಪ್ರಕಾರ ಯಾರ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆ ಇರ್ತದೆಯೋ ಅವನ ಮುಖಕ್ಕೆ ಬಣ್ಣ ತಾನಾಗಿ ಬರ್ತದೆ. ನಗುವಿಗೆ ಬಹಳಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ನಾವು ಈ ಮಾತನ್ನು ಹೇಳ್ತಿರ್ತೀವಿ. ನೀವು ಯಾವ ಕ್ರೀಮ್ ಹಚ್ಚಿದರೂ ನಗೋದಿಲ್ಲ. ವಿಶೇಷವಾಗಿ ಗಂಡಸರಿಗೆ ಹೇಳ್ತೀನಿ ನಾನು. ಹೆಣ್ಮಕ್ಳು ಸಹಜವಾಗಿ ನಗ್ತಾರೆ, ನಗುವಿನಿಂದ ಮಾತ್ರ ಮುಖಕ್ಕೆ ಕಾಂತಿ ಬರ್ತದಂತೆ. ಈ ಭಾಗದ ಎಲ್ಲ ನರಗಳಿಗೂ ಸ್ನಾಯುಗಳಿಗೂ ಕ್ರೀಮಿನಂತೆ ಕೆಲಸ ಮಾಡೋ ನಗು. ಅದಕ್ಕೆ ದಯವಿಟ್ಟು ಬೆಂಗಳೂರು ಜನತೆಗೆ ವಿನಂತಿಸಿಕೊಳ್ತೀನಿ, ದಿನಕ್ಕೆ 1 ಗಂಟೆಯಾದರೂ ನಿಮ್ಮನ್ನು ನೀವು ನೋಡ್ಕೊಂಡು ನಗ್ರಿ. ಪ್ರಾಣೇಶ್ವರ್ ಹೇಳಿದರು ಚೀನಾದವರು ಕೂಡ ಫೇರ್ ಆ್ಯಂಡ್ ಲವ್ಲಿ ತಯಾರು ಮಾಡ್ತಾಯಿದ್ರು ಅಂತಂದು. ಈಗೆಲ್ಲ ಈಗ ಸನ್ನಿವೇಶ ನಾವೆಲ್ಲ ನೋಡ್ತಾ ಇದ್ದೀವಿ ಬಂಧುಗಳೇ. ಒಂದು ಗಂಭೀರವಾದಂಥ ವಿಷಯ ಏನಪ್ಪ ಅಂತಂದ್ರೆ, ಯುದ್ಧದ ಕಾರ್ಮೋಡ ನಮ್ಮ ದೇಶದ ಮೇಲೆ ಕವಿದಿದೆ. ನಿಜವಾಗಿ ಹೇಳಬೇಕಾಗಿತ್ತು ಅಂದರೆ ನಾವೆಲ್ಲ ಒಂದು ಶಪಥ ಏನು ಮಾಡಬೇಕಂತಂದ್ರೆ, ಚೀನಾ ವಸ್ತುಗಳನ್ನು ಬೈಕಾಟ್ ಮಾಡತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿತ್ತು ಭಾರತೀಯರು. ಆ ವಸ್ತು ಯಾಕಂತ ನಮ್ಮ ಸೈನಿಕರಿಗೆ ಅವ್ರಿಗೆ ದುಡ್ಡು ಕೊಟ್ಟು ನಮ್ಮ ಸೈನಿಕರಿಗೆ ಹೊಡೀನಿ ಅಂತಂದು ಹೇಳಿಕೊಟ್ಟಂಗೆ ಆಗ್ತದೆ ನಾವು ಅವ್ರ ವಸ್ತುಗಳನ್ನು ತೊಗೊಂಡ್ರೆ. ಅದಕ್ಕಾಗಿ ಆ ಒಂದು ವಸ್ತುಗಳನ್ನು ಬಹಿಷ್ಕರಿಸೋಣ, ನಮ್ಮ ಭಾರತೀಯ ವಸ್ತುಗಳನ್ನು ನಾವು ಸ್ವೀಕಾರ ಮಾಡೋಣ. ಈ ಒಂದು ಕಾರ್ಯಕ್ರಮ ಮೂಲಕ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ಕೊಳ್ತಾ ನನ್ನ ಕಾರ್ಯಕ್ರಮ ನಾನು ಮುಂದುವರಿಸ್ತೀನಿ. ಬಂಧುಗಳೇ, ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳು ಇರ್ತಾವೆ. ಇಂಥ ಕ್ರೀಮ್ ಆಫ್ ದ ಆಡಿಯನ್ಸ್ ಅಂತಂದು ನಮ್ಮ ಪ್ರಾಣೇಶ್ವರ್ ಯಾವಾಗಲೂ ಹೇಳ್ತಿರ್ತಾರೆ. ಇಂಥ ಆಡಿಯನ್ಸ್ ಎಲ್ಲ ಕಡೆ ಸಿಗೋದಿಲ್ಲ ನಮಗೆ. ಒಂದು ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ನನಗಿಂತ ಮುಂಚೆ ಒಬ್ಬರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಹೇಳಿದರು, ನನಗೆ ಇವತ್ತು ಮಾತಾಡ್ಲಿಕ್ಕೆ ಮೂಡಿಲ್ಲ ಅಂತಂದರು. ಯಾಕೆ ಅಂತ ಕೇಳಿದ್ರು. ನನ್ನ ಚಪ್ಪಲಿ ಕಳೆದೋಗ್ಯವ, ಹಿಂಗಾಗಿ ನಾನು ಮಾತಾಡ್ಲಿಕ್ಕೆ ಮೂಡು ಬರೋಲ್ದು ಅಂದರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತು ಹೇಳ್ದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಇಷ್ಟು ಚಪ್ಪಲಿ ಬರ್ತಾವ, ಆರಿಸ್ಕೊಳ್ಳೋಕೆ ನೀವ ಹಿಂದೆ ಮುಂದೆ ನೋಡಿದ್ರಿ ಅಂತ ಹೇಳಿದ್ರಂತ. ಇಷ್ಟು ಕ್ಲಾಸ್ ಹಾಸ್ಯ ಪ್ರಸಂಗ ಇರ್ತಾವೆ ಬಂಧುಗಳು. ಇವತ್ತು ಹಾಸ್ಯಗೋಷ್ಠಿ ಇಟ್ಕೊಂಡ್ರು ಗೋಖಲೆ ಇನ್ಸ್ಟಿಟ್ಯೂಟ್ದವ್ರು, ಸಂತೋಷ. ಕೆಲವೊಂದು ಕಡೆ ಕವಿಗೋಷ್ಠಿ ಅಂತೇಳಿ ಇಟ್ಕೊಂಡಿರ್ತಾರೆ. ಕವಿಗಳು ಬಂದು ತಮ್ಮ ಕವನಗಳು ಓದ್ತಿರ್ತಾರೆ. ಒಬ್ಬರು 80 ವರ್ಷದ ಅಜ್ಜ ಮುಂದೆ ಕೂತಿದ್ರು ಕವಿಗಳ ಕವನ ಕೇಳಲಿಕ್ಕೆ. ಒಬ್ಬ ಕವಿ ಕವನ ಓದುವಾಗ ಅವ್ರಿಗೆ ಏನಾಯಿತು ಏನೋ ಹೋಗಿಬಿಟ್ರು ಪಾಪ ಅವರು. ಅವ್ರ ಮನೆಯವರೆಲ್ಲ ಕವಿ ಮೇಲೆ ಕಂಪ್ಲೇಂಟ್ ಮಾಡಿದರು, ನಿನ್ನ ಕವನ ಕೇಳಿ ನಮ್ಮ ಅಪ್ಪ ಸತ್ತಾನ. ಕೇಸ್ ಕೋರ್ಟಿಗೆ ಹೋಯ್ತು. ಜಡ್ಜ್ ಕೇಳಿದರು, ಹೆಂಗೆ ಸತ್ತರು? ನಾ ಕವನ ಓದ್ಲಕತ್ತಿದ್ದಾರೆ ಅವಾಗ ಸತ್ತಾರ. ಕವನ ದೊಡ್ಡದಿತ್ತ ಸಣ್ಣದಿತ್ತ ಅಂತ ಕೇಳಿದರು. ದೊಡ್ಡದಿತ್ತು ರೀ, ಅದಕ್ಕೆ ಸತ್ತಾರ ಮಗನ. ನಿನ್ನ ಗಲ್ಲು ಶಿಕ್ಷೆ ಪ್ರಕಟ ಮಾಡ್ತೀನಿ, ಅಂತಿಮ ಇಚ್ಛೆ ಏನಾದರೂ ಇದ್ರೆ ಹೇಳ್ರಿ ಅಂತಂದರು. ಏನಿಲ್ಲರಿ, ಅದ ಕವನ ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿ ನಾದೇವು. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳಾಗ್ತವೆ ನೋಡ್ರಿ. ಇವತ್ತು
ನಮ್ಗೆ ಗೋಖಲೆ ಇನ್ಸ್ಟಿಟ್ಯೂಟ್ದವ್ರು ಫೋನ್ ಮುಖಾಂತರ ಏನು ಕಾಂಟ್ಯಾಕ್ಟ್ ರೀ, ಯಾರೂ ಈಗ ಮನೆಗೆ ಬಂದು ಬರೋದಿಲ್ಲ, ಅಡ್ವಾನ್ಸ್ ಕೊಡೋದಿಲ್ಲ, ಏನೂ ಇಲ್ಲ ರೀ. ಫೋನ್ ಮುಖಾಂತರ ಬುಕ್ಕಿಂಗ್ ಆಗ್ತಾವೆ ಈಗೆಲ್ಲ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಫೋನ್ ಬರ್ತಾವೆ. ಒಂದು ಸಲ ಧಾರವಾಡ ಉಚ್ಚ ಆಸ್ಪತ್ರೆಯಿಂದ ಫೋನ್ ಬಂತು, ದಯವಿಟ್ಟು ನಿಮ್ಮ ಟೀಮ್ನವ್ರು ಬಂದು ನಗಿಸ್ಬೇಕು ಅಂತಂದ್ರು. ಸಾಧ್ಯ ಇಲ್ಲ ಅಂದೀವಿ. ಇಲ್ಲ, ನೀವು ಬರಲೇಬೇಕಂತೇಳಿ ಪಟ್ಟು ಹೊಡ್ಕೊಂಡು ಕೂತ್ಬಿಟ್ರು. ನಾವು 3 ಜನ ಹಾಸ್ಯ ಕಲಾವಿದರು ಕಾರ್ಯಕ್ರಮ ಕೊಡ್ಲಿಕ್ಕೆ ಅಂತೇಳಿ ಧಾರವಾಡ ಉಚ್ಚ ಆಸ್ಪತ್ರೆಗೆ ಹೋಗಿವ್ರಿ. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳ್ದೆ. ಏನು ಹೇಳ್ತಾ ಇದ್ದೇನೆ ರೀ ಅಂದೆ ನಾನು. ಅವೆಲ್ಲ ನೀವು ಕೇಳಬಾರ್ದಂದ್ರೆ. ಎಲ್ಲ ಹೇಳ್ರಿ, ನಾನು ಖುಷಿ ಪಡ್ತೀನಿ ಅಂದೆ ನಾನು. ಆವಾಗ ಆ ಡಾಕ್ಟ್ರ್ ಹೇಳಿದ್ರು, ಆ ಹುಚ್ಚು ಬಂದು ನನಗೆ ಕೇಳಕತ್ತೇನೆ ರೀ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತ ಕೇಳಕತ್ತೇನೆ. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳು ಬಂಧುಗಳೇ ತಿಳ್ಕೊಂಡು ನಗುವಂಥವು ಭಾಳ ಅದಾವ. ತಿಳ್ಕೊಂಡು ನಗುವಂಥವು, ವಿಚಾರ ಮಾಡಿ ನಗ್ತಕ್ಕಂಥ ಪ್ರಶ್ನೆಗಳು ಭಾಳ ಅದಾವೆ. ಆಸ್ಪತ್ರೆ ಮುಂದೆ ಬೋರ್ಡ್ ಇರ್ತಾವೆ ನೋಡ್ರಿ, ಸ್ತ್ರೀ ರೋಗ ತಜ್ಞರು ಅಂತೇಳಿ. ವಿಚಾರ ಮಾಡಿರಿ, ಸ್ತ್ರೀ ಒಂದು ರೋಗನ? ವಿಚಾರ ಮಾಡಿ ಕೆಲವೊಂದು ನಗುವಂಥದ್ದು ಇರ್ತದೆ. ಕೆಲವೊಂದು ಕಲ್ಪನೆ ಮಾಡಿಕೊಡ್ರಿ. ಏನೋ ನಾವು ಹಾಸ್ಯ ಭಾಷಣಕಾರರು ಏನೋ ಒಂದು ಹೇಳಿಕೊಂಡಿರ್ತೀವಿ, ಏನೋ ಒಂದು ಕಡೆ ಟರ್ಮ್ ತೊಗೊತದೆ. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಗಂಡಸರಿಗೆ ಒಂದು ಹುಡುಗಿ 5 ನಿಮಿಷಗಳ ಕಾಲ ನಿಮ್ಮ ಮಾತನ್ನು ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿ ಆಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದೂ ಕೆಲಸ ಮಾಡದಿದ್ದರೆ ಆಕೆ ಖಂಡಿತವಾಗಿ ಕಿವಿಡಿ ಆಗಿರ್ತಾಳೆ. ನಾವು ಏನೋ ಅಂದ್ಕೊಂಡಿರ್ತೀವಿ, ಏನೋ ಒಂದು ಕಡೆ ಟರ್ಮ್ ತೊಂತಲ್ಲ ಬಂಧುಗಳೇ, ಅದೇ ಹಾಸ್ಯಕ್ಕಿರುವಂಥ ಶಕ್ತಿ. ನಾವು ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಗುರುಗಳು ಹೇಳಿದರು, ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಏನು ಟೆನ್ಷನ್ ಇರೋದಿಲ್ಲ. ಇವತ್ತು ಸ್ವಲ್ಪ ಸ್ವೆಟ್ಟಿಂಗ್ ಆಗ್ತಾಯಿದೆ. ಯಾಕಂದರೆ ಎಲ್ಲರೂ ನಮ್ಮ ತಂದೆ ಸಮಾನ, ತಾಯಿ ಸಮಾನ ಇದ್ದೀರಿ. ಇವ್ರನ್ನೆಲ್ಲ ಹೆಂಗೆ ನಗಿಸ್ಬೇಕಪ್ಪ ಅನಿಸ್ಬಿಡ್ತು ನನಗೆ. ಇವ್ರು ಬರೋದ್ರಾಗ ನಮ್ಮ ಗುರುಗಳು ಒಂದು ನನಗೆ ಮೆಸೇಜ್ ಕೊಟ್ಟರು, ಇಲ್ಲಿ ಮಿಮಿಕ್ರಿ ನೀನು ಮಾಡೋಂಗಿಲ್ಲ ಅಂದರು. ಇನ್ನೇನು ಮಾಡಲಿ ನಾನು ಅಂದೆ. ಇಲ್ಲ ಸರ್, ಏನಾರು ಬೇರೆ ಹಾಸ್ಯ ಥರ ಮಾಡಬೇಕು. ಆದರೆ ನಮ್ಮ ಬೇರೆ ಕಡೆ ಭಾಳಷ್ಟು ಜನ ಕಾರ್ಯಕ್ರಮ ನೋಡಿರ್ಬೋದು, ಭಾಳಷ್ಟು ಜನ ಇದ್ದಷ್ಟು ಖುಷಿ ಆಗ್ತದೆ. ಇವತ್ತು ಇಷ್ಟು ಜನಕ್ಕೆ ನನಗೆ ಹೆದರಿಕೆ ಆಗ್ತದೆ, ಏನು ಹೇಳಬೇಕಂತ ಗೊತ್ತಾಗಿಲ್ಲ. ವೈ ವಿ ಗುಂಡ್ರಾವ್ ಸರ್ ಗುರುಗಳಿದ್ದಾರೆ, ಅವರು ನಮ್ಮ ಜೊತೆ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ನೋಡಿರಿ, ಇವತ್ತು ಇಂಥಲ್ಲಿ ಒಂದು ಕಾರ್ಯಕ್ರಮ ಬೇಕು. ಇಂಥ ಕಾರ್ಯಕ್ರಮ ಮಾಡಿದಾಗ ನಮಗೂ ಒಂದು ಸ್ವಲ್ಪ ಏನು ಹೇಳಬೇಕಂತ ಗೊತ್ತಾಗ್ತದೆ. ಮಾತು ನೋಡಿ, ಅದಕ್ಕೆ ಹೇಳ್ತಾರೆ, ಮಾತಾಡಿದರೆ ಬರೀ ಮಾತಿಗೆ ಭಕ್ತಿ ಬೆರೆಸಿದರೆ ಹೇಳ್ರಿ ಪ್ರವಚನ ಆಗ್ತದೆ. ಸುಮ್ಮನೆ ನಡೆದ್ರೆ ವಾಕಿಂಗ್, ಅದಕ್ಕೆ ಭಕ್ತಿ ಬೆರೆಸಿದರೆ ಪಾದಯಾತ್ರೆ. ಸುಮ್ಮನೆ ಕುಡಿದ್ರೆ ನೀರು, ಅದಕ್ಕೆ ಭಕ್ತಿ ಬೆರೆಸಿದರೆ ತೀರ್ಥ. ಊಟ ಮಾಡಿದರೆ ಅನ್ನ, ಅದಕ್ಕೆ ಭಕ್ತಿ ಬೆರೆಸಿದರೆ ಪ್ರಸಾದ. ಸುಮ್ಮನೆ ಜನ ಸೇರಿದರೆ ಜನಸ್ತೋಮ, ಹಿಂಗೆ ಭಕ್ತಿಯಿಂದ ಸೇರಿದರೆ ಇದೊಂದು ಸತ್ಸಂಗ ಇದ್ದಂಗೆ. ಇಂಥ ಒಂದು ವೇದಿಕೆ ಮಂತು ನಿಂತು ಮಾತಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಅದರದ್ದು ಯೋಗ ಭಗವಂತ ಕರುಣಿಸಿದ್ದಾನೆ ಅಂತ ಹೇಳಿ ಇಂಥ ಭವ್ಯವಾದ ವೇದಿಕೆ ಮೇಲೆ ನಿಂತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸಾಹಿತ್ಯ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ರೀ? ತಾಯಿ ಬಗ್ಗೆ ಹಾಡು ಮಾಡ್ತಿದ್ದರು ಜನಪದ ಹಾಡುಗಾರರು. ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿದ್ತಾ ಇದ್ದರು. ಜನಪದ ಸಾಹಿತ್ಯ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಿದ್ರು. ತಾಯಿ ಬಗ್ಗೆ ಹಾಡು ಮಾಡಿದರು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳಕೊಂಡ ಮೇಲೆ ಮತ್ತೆ ಸಿಗುತ್ತಳೇನೋ, ತಾಯಿ ಮರಳಿ ಬರ್ತಾಳೇನೋ. ಜಗತ್ತಿನಲ್ಲಿ ಏನು ಬೇಕಾದ ಸಿಗ್ಬೋದು, ದುಡ್ಡು ಕೊಟ್ಟರೆ ಬೇಕಾದ ಸಿಗ್ತದೆ ಈ ಜಗದಲ್ಲಿ. ಹೆತ್ತ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಬರ್ತಾಳೇನೋ ಅಂತ ಪ್ರಶ್ನಾರ್ಥ ಚಿಹ್ನೆ ಹಾಕ್ತಾರೆ ಜನಪದಗಾರರು. ದಾನ ಧರ್ಮದ ಬಗ್ಗೆ ಹೇಳ್ತೀವಿ ನಾವು. ಜನಪದ ಹಾಡುಗಾರರು ಜನಪದ ಹಾಡಿನ ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ. ಜನಪದ ಹಾಡುಗಾರರು ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿದ್ದಿದ್ರು, ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಿದ್ರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಂದು ಸಂತೋಷದ ಸುದ್ದಿ, ಅಂಬೆಗಾಲು ಇಟ್ಟು ನಡೀತಕ್ಕಂಥ ಈ ಚಾನಲ್ನ ನೀವೆಲ್ಲ 3 ಲಕ್ಷ ಜನಗಳು ಸಬ್ಸ್ಕ್ರೈಬ್ ಮಾಡಿ ಒಂದು ಹೆಜ್ಜೆ ನಡೆಯುವ ಹಾಗೆ ಮಾಡಿದಿರಿ. ಇನ್ನೂ ಆ ಚಾನಲ್ ಬೆಳೆದು ಹೆಮ್ಮರವಾಗಿ ಓಡಾಡುವ ರೀತಿಯಲ್ಲಿ ಆಗಬೇಕಾದ್ರೆ ಇನ್ನೂ ಹೆಚ್ಚು ಜನ ತಾವು ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆಗಬೇಕು.
ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ, ಇಂಥ ಚಾನೆಲ್ಗಳನ್ನು ಬೆಳೆಸೋಣ, ಅದರ ಜೊತೆಯಲ್ಲಿ ನಾವು ಬೆಳೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮಸ್ಕಾರ.